ನ ಅಯಮಾತ್ಮ ಬಲಹೀನಶ್ಯ ಲಭ್ಯ ಅಂತ. ಹೇಡಿಗಳಿಗೆ ಬಲಹೀನರಿಗೆ ಆತ್ಮನನ್ನು ಹೊಂದಲಿಕ್ಕೆ ಆಗುವುದಿಲ್ಲ ಅಂತ. ಹೇಡಿಗಳಂದ್ರೆ ಯಾರಿಲ್ಲ? ಇಂದ್ರಿಯಗಳಿಗೆ ವಶವರ್ತಿ ಆದವರೆಲ್ಲರೂ ಹೇಡಿಗಳ. ಏನ್ ಇಂದ್ರಿಯಗಳ ಗುಲಾಮರಾಗಿವ್ ನಾವೆಲ್ಲ. ಅದನ್ನು ಬಿಟ್ಟು ಒಂದು ಕ್ಷಣ ಇರಕ್ಕಾಗವಲ್ದು ನಮ್ಗೆ. ಅದ್ರ ಸಂಬಂಧ ಹಂಗ ತೀಕಾಕತ್ತೀವಿ ಜನ್ಮ ಜನ್ಮ ಅಂತ. ಅದಕ್ಕೆ ಅಂಥವ್ರಿಗೆ ಹೇಡಿಗಳು ಅಂದ್ರೆ. ಎಲ್ಲಿಯೋ ಒಬ್ಬ ಧೀರ, ಯಾವುದೇ ಇಂದ್ರಿಯಗಳಿಗೆ ಗುಲಾಮ ಆಗದೆ ಅಂತರ್ಮುಖ ವೃತ್ತಿಯೊಳಗೆ ಆನಂದದ ಅನುಭವ ಮಾಡ್ಕೊಳ. ಅದಕ್ಕೆ ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಬಲಹೀನರಿಗೆ ಇದು ಸಾಧ್ಯ ಆಗುವುದಿಲ್ಲ. ಹೇಡಿಗಳಿಗೆ ಧೀರರ ಕೆಲಸ. ಕಶ್ಚಿದ್ದೀರ ಅಮೃತತ್ವ ಮಿಶ್ಚಿನ್ ಆವೃತ್ತ ಚಕ್ಷು ಆತ್ಮಾನಮೈಕ್ಷತ್ ಅಂತ. ಒಬ್ಬ ಧೀರ ಇವುಗಳಿಂದ ವಿಮುಖಾಗಿ, ಎಲ್ಲ ಇಂದ್ರಿಯಗಳ ವ್ಯಾಪಾರದಿಂದ ವಿಮುಖಾಗಿ ಅಂತರ್ಮುಖ ವೃತ್ತಿಯೊಳಗೆ ಆನಂದದ ಅನುಭವ ಮಾಡ್ಕೊಳ. ಇಲ್ಲಿ ಒಬ್ಬ ಅವಾಗ ಧೀರ ಅಂದ್ರ. ಧೀರಸ್ತತ್ರ ನ ಮುಹ್ಯತಿ. ಯಾವುದೇ ಇಂದ್ರಿಯ ವ್ಯಾಮೋಹ ಬೀಳುದಿಲ್ಲ. ಧೀರ ವೃತ್ತಿ ಇತ್ತು ಅಂದ್ರೆ ಅದು ವಿವೇಕ ಇದ್ರೆ ಬರ್ತದೆ. ವಿವೇಕದಿಂದ ಬರ್ತದೆ ಧೀರತ್ವ. ವಿವೇಕ ಇಲ್ಲದ ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ವಿವೇಕವಂತರ ಸಂಘನ ಬೇಕು ನಮ್ಗೆ. ವಿಚಾರವಂತರ ಸಂಘ ಅಂದಾಗ ಬರ್ತೈತೆ ನಮ್ಗೆ. ಇಲ್ಲ ಅಂದ್ರೆ ಮತ್ತು ಹಣಿಕೆ ಹಾಕೋದು ಏನ್ ಹೇಳಿ. ಮತ್ತು ಅದು ವಯಸ್ಸಾದ್ರೂ ಹಣಿಕೆ ಹಾಕೋದು. ಕತಿ ಮುಗ್ದೈತೆ ಅಂದ್ರು ಮತ್ತು ಅಲ್ಲಿ ಹೋಗ್ಬೇಕಂತ. ಏನು ಸಂಪರ್ಕ ಇಲ್ಲ ಅಲ್ಲಿ. ಯಾವಾಗಲೂ ಅವರ ಸಂಪರ್ಕದಾಗಿದ್ರೆ ಏನಾರ ಈ ವಿಚಾರ ಉಳಿತೈತಿಲ್ಲ ಅಂದ್ರೆ ಉಳಿದಿಲ್ಲ. ಒಗಟ್ಟು ಮುಂಜಾನೆ ಮುಂದೆ ಸಂಜೆ ಮುಂದೆ ಕೇಳಿ ಉಳಿದಿಲ್ಲ ಅದು. ನಾವು ಅಲ್ಲೇ ಇರ್ತೇವೆ. ಎಲ್ಲಿದ್ದೀವಿ ನೋಡ್ಬೋದು. ಜಡಬುದ್ಧಿ ಜಡಸಂಗದಾಗಿದ್ದ ಇದು ವಿವೇಕ ಉದಯ ಆಗಂದ್ರೆ ಎಲ್ಲಿ ಆಗ್ಬೇಕ್ರಿ ಅದು. ಬೆಳಕಿಗೆ ಬಂದಾಗ ಯಾವಾಗಲೂ ಬೆಳಕಿನಾಗಿದ್ದಾಗ ಇದ್ರ ಹಕ್ಕಿಗತಿ ಗೊತ್ತ. ಕತ್ತಲ್ದಾಗ ಕುಂತದಕ್ಕೆ ಏನ್ತಿದೆ. ಕತ್ತಲ್ದಾಗ ಕುಂತದಕ್ಕೆ ಈ ವಿಚಾರ ಎಲ್ಲಿ ಹೊಳಿಬೇಕು. ಹಂಗ ಜಡಬುದ್ಧಿ ಜಡಸಂಗ ಮುಂಜಾನೆ ಸನ್ಮಟ ಬರೀ ಅದೇ ಹೆಸರಿದಾಗ ಊರು ಸಾಬರಿ ಇದ್ರಾಗಿರೋಕೆ ಏನ್ತೀವಿ. ಅದಕ್ಕೆ ಸತ್ಸಂಗದ ಬೆಳಕಿಗೆ ಬಂದಾಗ ಇದೆಲ್ಲ ಹೊಳಿತು. ವಿವೇಕ ಜಾಗೃತ ಆಕೈತೆ ನಮ್ಗೆ. ಸ್ವಲ್ಪ ಸಮಯ ಕೂಡ ಸತ್ಸಂಗವನ್ನು ಪರಿತ್ಯಾಗ ಮಾಡಬಾರ್ದು ಅಂತ. ಏನಾಕೈತಿ ಮಾಡಿದನಂದ್ರೆ ದೊಡ್ಡ ಅನರ್ಥದ. ಮತ್ತು ಅಜ್ಞಾನ ಮುಷಿಕ್ ಬಿಡ್ತದೆ. ಮತ್ತು ಜನ್ಮ ಜನ್ಮಾಂತರ ತಿರ್ಗಾಕಸ್ತದೆ. ಅದಕ್ಕೆ ಬಲ್ಲವರು ಪ್ರಾಣ ಹೋಗ್ತೈತೆ ಅಂದ್ರೆ ಸತ್ಸಂಗವನ್ನು ಬಿಡಬಾರ್ದು. ಹೋದ್ರೆ ಇದ್ರಾಗ ಹೋಗ್ಲಿ, ಹಂಗ ಹೇಳ್ಕೊಂತ ಕೇಳ್ಕೊಂತ ಇದ್ರಾಗ ಪ್ರಾಣವಾಯು ಹೋಗ್ಲಿ ಅಂತ. ಎದ್ರು ಬಿದ್ರು ಇಲ್ಲೇ ಏನು ಶಿಕ್ಷಾ ಮೋಕ್ಷ ಇಲ್ಲೇ ಆಗಲಿ ನಮ್ಗಂತ. ಮುಕ್ಕಳು ಸುಟ್ಟು ಬೇಕಿನಂಗೆ ಹುಡುಕಿ ಒಂದು ಲೇಟ್ ಆಗೋಂಗಿಲ್ಲ. ಬದಿದೇ ಹುಡುಕಿ ಸಪ್ಳ ಕೇಳಿ ಕೂಲೆ ಅಗಸಿಯಾಗಿ ಏನಾರು ಬಂದೈತೇನೋ ಅಂತ. ಹೌದಿಲ್ಲ? ಏನಾತು ಏನು ಏನಾಗು ಇದ್ದ ಇರುವಿಕೆಗೆ ಏನೂ ಆಗಿಲ್ಲ. ಇದ್ದ ಇರುವಿಕೆಗೆ ನಿನಗೇನೂ ಆಗೇ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೋ. ಸಮಾಧಿಯನ್ನು ಹೊಂದಿ ಕೂಡ ಆಗುಲೇ ಆಗೈತಿ ಅಂತ. ಎದಕ್ಕಾರ ಆಗೈತಿತ್ತು ನಿನಗೇನಾಗೈತಿ ನೋಡ್ಕೋ. ಶರೀರದಾಗರ ಏನಾರು ಆಗೈತಿ, ಮನಸ್ಸಿನಾಗರ ಏನಾರು ಆಗೈತಿ. ಇದ್ದ ಇರುವಿನಲ್ಲಿ ಏನೂ ಆಗಿಲ್ಲ. ಇರುವಿಕಿನೇನೋ ಇನ್ನು ತೋರಿಕಿನೇನೋ ನೋಡ್ಕೊ. ತೋರಿಕೆ ಒಳಗೆ ಏನಾರ ಆಗುವುದು. ಎಲ್ಲದ್ರೊಳಗ ಆಗೈತಿ. ನಿನ್ನೊಳಗೆ ಏನಾರು ಆಗೈತಿ ಅಂತ ನೋಡ್ಕೊ. ಸುಳ್ಳ ನನಗ ಆಗೈತಿ ಅಂತ ಬಾಧೆ ಪಡ್ತೀನಿ. ಸುಳ್ಳ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನೀ ಯಾರದೇನೋ ನಿನಗೆ ಗೊತ್ತಾರ ನಿನಗೇನೂ ಆಗೇ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಈ ಜ್ಞಾನವನ್ನು ಮಾಡ್ಕೊ. ತನ್ನನ್ನು ತಾ ತಿಳಿದೇ ಇರುವುದು ಅಜ್ಞಾನ. ಅಜ್ಞಾನದ ಮೂಲಕ ಅನ್ಯತಾ ತಿಳುವಳಿಕೆ ಗಟ್ಟಿ ಹಾಕೊಂಡು ಕುಂತೈತಿ ನಿನಗೆ. ಅದಕ್ಕೆ ನಿನ್ನ ಬಗ್ಗೆ ಇದ್ದಂಥ ಸರಿಯಾದ ತಿಳುವಳಿಕೆಯನ್ನ ಮಾಡ್ಕೋ. ನಿನಗೇನೂ ಆಗೇ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ.
ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೋಬೇಕಾಗಿತ್ತು. ನಮ್ಮ ನಿಜವನ್ನು ನಾವು ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ಏನೂ ಆಗಿಲ್ಲ ನಮ್ಮ ಇರುವಿಕೆಗೆ, ಎಲ್ಲ ತೋರಿಕೆಗೆ ಸಂಬಂಧ. ಇರುವಿಕೆಯಾಗಿ ಏನೂ ಆಗಿಲ್ಲ ಅನ್ನೋದು ಅನುಭವದಿಂದ ಒಮ್ಮೆ ಖಾತ್ರಿ ಮಾಡ್ಕೊ. ಇದ ಮನುಷ್ಯನ ಜನ್ಮದ ಲಾಭ. ನಾನು ಯಾರು, ಏನೂ ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತು ನಾನು, ಕೆಡಲಾರ್ದಂಥ ವಸ್ತು ನಾನು, ದೇವರ ನಾನು ಅನ್ನೋದನ್ನು ತಿಳ್ಕೋದ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ಇಲ್ಲ ಅಂದ್ರೆ ನೀ ಅಲ್ಲೇ ಅದೈತೆ ಇದೈತೆ ಸುಡುಗಾಡ ಹಂಗ ತಿರ್ಕೊಂತ ಹೋಗುದ. ಯಾಕೆ ವ್ಯರ್ಥ ವೇಳೆ ಕಳಿತೈತಿ? ವೇಳೆ ಸುಮ್ಮನೆ ವೇಳೆ ಕಳೆದು ಸತ್ತು ಹೋಗುತ್ತೆ. ಇಷ್ಟು ಸಲ ಹುಟ್ಟಿಟ್ಟು ಬಂದು ಏನ್ ಮಾಡಿ ನಿಜವನ್ನ ತಿಳ್ಕೊಳ್ಳಿಲ್ಲ ಅಲ್ಲ. ಮನುಷ್ಯನ ಜನ್ಮ ಬಂದದ್ದು ಅದಕ್ಕೆ ನಿನ್ನ ನಿಜವನ್ನ ನೀ ತಿಳ್ಕೊಳಿಕ್ಕೆ. ಈ ಲಾಭವನ್ನು ನಾವು ಮಾಡ್ಕೋಬೇಕಾಗೈತಿ. ಮತ್ತಿಂಥ ಒಂದು ಅವಕಾಶ ಸಿಗ್ತೈತಿಲ್ಲ, ಬರಸಿಲ್ಲ. ಮಾರ್ಗದರ್ಶಕರು ಇಂಥ ಒಂದು ಅವಕಾಶ ಸಿಗೋದು ಬಹಳ ದುರ್ಲಭ. ಅದಕ್ಕೆ ತಡ ಮಾಡಕ್ ಹೋಗ್ಬೇಡ, ದೌಡ್ ಮಾಡ್ಕೋ ಈ ಕೆಲಸ ಅಂದಾರ. ಅಂತರಂಗದಲ್ಲಿ ರಸ, ಬಹಿರಂಗದಲ್ಲಿ ನಿರಸ ಆಗ್ಬೇಕು ನೋಡ್ರಿ. ಹೌದು, ಬಹಿರ್ಮುಖ ವೃತ್ತಿ ಒಳಗೆ ಎಲ್ಲೈತಿ ನಿನಗೆ ಸಮಾಧಾನ ಶಾಂತಿ. ಹೊರಗೆ ಹೋತವಂದ್ರೆ ಅಸಮಾಧಾನ ನೋಡ್ರಿ. ಅದಕ್ಕೆ ಹೊರಗೆ ಹೋಗದಂಗ ಮಂಗ್ಯಾನಂತ ಮನಸ್ಸನ್ನು ಯಾವಾಗಲೂ ಕಾಯ್ಬೇಕಲ್ಲ. ಅದು ಮಂಗ್ಯಾನಂತ ಅದಕ್ಕೆ ಏನೈತಿ ಮನಸ್ಸ ನಿನಗೆ ಅದ್ರಾಗ, ಅಲ್ಲೇ ಇಲ್ಲೇ ಯಾಕೆ ಹಣಿಕೆ ಆಗ್ತಿ? ಯಾಕೆ ಹೀನ ವಿಷಯದೊಳು ಸುಳಿದು ವಿರತಿ ಇಲ್ಲದರೆ ಎಲೆ ಕಾಕು ಮನಸ್ಸುವೆ ನಿನಗೆ ಅದರೊಳಗೆ ಏನುಂಟು ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಏನಕ್ಕೆ ಸರಿಸು. ಇದ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು ನೋಡ್ರಿ. ಒಳಗೆ ಎಷ್ಟೆಷ್ಟು ಸರಿತಿ ಎಷ್ಟಷ್ಟು ನಿನಗೆ ಹಿತ ಅದ, ಹೊರಗೆ ಎಷ್ಟೆಷ್ಟು ಹೊಕ್ಕಿ ಎಷ್ಟಷ್ಟು ನಿನಗೆ ಹಿತ ಅದ ನೋಡ್ರಿ. ನಾವು ಬಹಳ ಮುಂದುವರೆದೇವಂತ ಹೊರಗೆ ಹೋದೇವು, ಇಂದ್ರಿಯಗಳ ಮೂಲಕ ಮಜ್ಜಾ ಮಾಡ್ಕೊಂತಾನ. ಏನಾಗೈತಿ ನೋಡ್ಕೋ, ಅದ್ರ ಪರಿಣಾಮ ಏನಾಗೈತಿ ನೋಡ್ಕೋ. ಇಂದ್ರಿಯಗಳ ಬೆನ್ನು ಹತ್ತಿದ ಪರಿಣಾಮ ಏನಾದ, ಅದರಿಂದ ವಿಮುಖ ಹಿಂದೆ ಸರ್ಕೊಂಡವ್ರ ಪರಿಣಾಮ ಏನಾಗೈತಿ ಅದನ್ನು ನೋಡು, ಅದನ್ನು ನೋಡು, ಗೊತ್ತಕ್ಕೈತಿ ನಿನಗೆ. ಎರಡೂ ಗೊತ್ತ. ಅಂತರ್ಮುಖಿ ಆದಾಗೆ ಹೆಂಗೈತಿ, ಬಹಿರ್ಮುಖಿ ಆದಾಗೆ ಹೆಂಗೈತಿ. ಅಂತರ್ಮುಖ ವೃತ್ತಿ ಒಳಗೆ ಸಮಾಧಾನ ಐತಿ, ಬಹಿರ್ಮುಖ ವೃತ್ತಿ ಆದಾಗ ಸಮಾಧಾನ ಐತಿ ನೋಡು. ಬಹಿರ್ಮುಖ ವೃತ್ತಿಗೆ ಎಂದೂ ಸಮಾಧಾನ ಇಲ್ಲ. ಇಲ್ಲಂಗ ಅಸಮಾಧಾನ ಏನ ಹೆಂಗಾದ್ರೂ ಸಮಾಧಾನ ಇಲ್ಲ. ಈಗ ತಿರ್ಗಾಕ್ ಹಸ್ತದ ಇನ್ನೂ ಅದ್ರಾಗೈತಿ ಇದ್ರಾಗೈತಿ ಅಂತ. ಇದು ಹೊಳಿಬೇಕಲ್ಲ. ಈ ವಿವೇಕ ನಮ್ಮಲ್ಲಿ ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ಲಾಭ ಇಲ್ಲ ಅನ್ನೋದು. ಇವೆಲ್ಲ ಅನಿತ್ಯದವ ದುಃಖ ರೂಪೇದವನ್ನು ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅವಾಗೆಲ್ಲ ಅದ್ರ ಮ್ಯಾಗಿನ ಆಸಕ್ತಿ ಹೋಗುದು, ದೋಷವನ್ನು ಕಾಣ್ಬೇಕು. ದೋಷ ದರ್ಶನ ಆದಾಗ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ. ಇನ್ನ ಅದ್ರಾಗ ಆಸಕ್ತಿ ಐತಿ, ಇದ ಸುಖರೂಪ ಅಂತ ದೋಷ ದರ್ಶನ ಆಗುದು. ಇದ ಖರೆ, ಇದ ಸುಖರೂಪ ಅಂತ ವಿವೇಕ ಇಲ್ಲದವ್ರಿಗೆ ಇದ ಇಷ್ಟ ಅಲ್ಲಿಗೆ ನಿಂದಿರ್ತದೆ. ಮತ್ತೆ ಅದ್ರಾಗಿನ ಆಸಕ್ತಿ ಹೋಗುದಿಲ್ಲ. ವಿವೇಕ ಇಲ್ಲದ ಹೊರತು, ವಿವೇಕ ಜಾಗೃತ ಆಗದ ಹೊರತಾಗಿ ವಿಷಯಗಳಲ್ಲಿ ವ್ಯಾಮೋಹ ಕಡಿಮೆ ಆಗೋದನ್ನ ಇಲ್ಲ. ಅದು ಕಡಿಮೆ ಆಗದ ಹೊರತು ನಮಗೆ ವೈರಾಗ್ಯ ಬರುವುದೂ ಇಲ್ಲ. ನಾವು ಯಾಕೆ ಅದ್ರಾಗ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಗಟ್ಟಿ ಆಗ್ಬಿಟ್ಟೈತಿ. ಒಬ್ಬರು ನೋಡಿ ಒಬ್ಬರು ಎಲ್ಲರೂ ಅದನ್ನ ಮಾಡ್ತಾರಪ್ಪ. ಎಲ್ಲರಿಗೂ ಏನಾಗೈತೆ ನೋಡ್ಕೋ. ಎಲ್ಲಿಯೋ ಒಬ್ಬ ಅದರಿಂದ ಹಿಂತಿರುಗಿ ತನ್ನೊಳಗತ ಆನಂದದ ಅನುಭವ ಮಾಡ್ಕೊಂಡು ಇರಬೇಕನ್ನೋ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಅಂತರ್ಮುಖ ವೃತ್ತಿ ಒಳಗೆ ಆನಂದವನ್ನು ಕಂಡುಕೊಂಡು ಸುಖ ಬಹಳ ಕಡಿಮೆ. ಸುಖ ಎಲ್ಲರೂ ದುಃಖಿಗಳು. ಜಗತ್ತೆಲ್ಲ ಬರೇ ಬಹಿರ್ಮುಖ ವೃತ್ತಿ ಒಳಗೆ ಪಡಿ ಆ ಸಮಾಧಾನ ಶಾಂತಿಯನ್ನ ಕಳ್ಕೊಳಕತ್ತ. ನನ್ನೊಳಗೆ ಇದ್ದದ್ದನ್ನು ನಾವು ನೋಡ್ಕೊಳ್ಳೋ ಪ್ರಯತ್ನ ನಡೆಸಿಲ್ಲ. ಅನ್ಯದ್ರಾಗ ಐತಿ ಅಂತ ಹುಡುಕಾಕತ್ತೇವೆ ನಾವು. ಇಲ್ಲದಲ್ಲಿ ಹುಡುಕಿ ಎಲ್ಲಿದ್ದ ದನ ಹೋಗತ್ತಿಲ್ಲ. ನಿನ್ನೊಳಗೆ ಐತೆ ಅನ್ನೋದನ್ನ ನೋಡ್ಕೋವಂತ ಅನುಭವಗಳು ಎಚ್ಚರಿಕೆ ಕೊಟ್ಟಾರ. ಈಗ ಶರೀರ ಹೋಗೋದ್ರೊಳಗಾಗಿ ನೀನ ಅದಿ ಅನ್ನೋದನ್ನು ಮಾಡ್ಕೊಂಡೇ ಹೋಗೋದ್ರೊಳಗಾಗಿ ಈ ಕೆಲಸ ದೊಡ್ಡ ಲಾಭವಂತಿ. ಇಲ್ಲಾಂದ್ರೆ ದೊಡ್ಡ ಹಾನಿ ಅದ ನೋಡ್ರಿ.
ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿಗ ಮಾನವ ಜನ್ಮ ದೊಡ್ಡದು ಅಂತ. ನಿಮ್ಮಲ್ಲಿ ಇದ್ದದ್ದ ಸತ್ಯದ ಅನುಭವವನ್ನು ಮಾಡ್ಕೋರಿ ಅಂತ. ನೀ ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಯಾರನ್ನೂ ಕೇಳ್ಬೇಕಾಗಿಲ್ಲ. ನೀನ ಅದಿ ತತ್ವಮಸಿ. ತ್ರಿಕಾಲ ಬಾಧ್ಯವಾದಂಥ ಸುಖರೂಪವಾದಂಥ ಇರುವ ನೀನದಿ ಅನ್ನೋದನ್ನ ಅನುಭವದಿಂದ ನೋಡ್ಕೋ. ಅಯಮಾತ್ಮ ಬ್ರಹ್ಮ, ಆ ಬ್ರಹ್ಮ ಸ್ವರೂಪನ ನೀನದಿ. ಏನ್ ಅರುವ ನೀನದಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಏನ್ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರಂತ ಹೇಳುವ ಈ ಅನುಭವ ಗಟ್ಟಿಯಾಗಿ ಉಳಿಬೇಕು ನಾವು. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನಾವು ಇಲ್ಲ ನೀ ಕೊಡೋ ಯಪ್ಪ ಅನ್ಯ ಭಾವನೆಗಳನ್ನು ಅನ್ಯ ಕಲ್ಪನೆಗಳನ್ನು ಮಾಡ್ಕೊಂಡದ್ದು ಜೀವಭಾವ ಎತ್ತಂದ್ರೆ ಮತ್ತೆ ದುಃಖ ಹೊಂದೋದು ನಾನು. ಅದಕ್ಕೆ ಈ ಜೀವಭಾವನೆಯನ್ನು ನಾಶ ಮಾಡ್ಕೊ. ತಾನಲ್ಲದನ್ನ ನಾನು ನಂದು ಅಂತ ತಿಳ್ಕೊಂಡು ದುಃಖ ಪಡುವಂತಹದ್ದು ಏನೈತೇನೋ ಇದ ಜೀವ. ಈ ಜೀವ ಭಾವನೆಯನ್ನು ಕಳ್ಕೊಂಡಾಗ ನಿನಗೆ ಮುಕ್ತಿ. ಏನ್ ಆರೋಪ ಮಾಡ್ಕೊಂಡು ಕುಂತಿದ್ದ ನಿನ್ನ ಮ್ಯಾಗ ಅಲ್ಲದನ್ನ ನಾನು ನನ್ನದು ಅಂತ. ಈ ಆರೋಪಿತ ಭಾವ ತೆಗೆದುಹಾಕುವುದರಿಂದ ಇದು ಅಧ್ಯಾತ್ಮದ ವ್ಯವಸಾಯ. ಜೀವಭಾವನೆಯನ್ನು ಕಳ್ಕೊಂಡ ಆತ್ಮಭಾವನೆಯಲ್ಲಿ ನೆಲೆಯಾಗಿ ನಿಲ್ಲುವವರೆಗೂ ನಾವು ನಿರಂತರ ಇದರ ಅಭ್ಯಾಸವನ್ನು ನಾವು ಮಾಡಬೇಕು. ನಾನು ಯಾರು, ನನ್ನ ನಿಜ ಸ್ವರೂಪ ಏನು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನ ಈ ಸಾಧನಗಳು ತೊಡಗು. ಅಂದಾಗ ನನಗಿದಕ್ಕೆ ಸಂಬಂಧ ಇಲ್ಲ, ನನಗೆ ಯಾವ ಕಾಲಕ್ಕೂ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ ನಮ್ಗೆ. ಏನ್ ನಾವು ಅದ ಸಾಧನ. ಅದಕ್ಕಿಂತ ಹೆಚ್ಚಿನ ಸಾಧನ ಜಗತ್ತಿನಾಗ ಮತ್ತೆ ಯಾವುದಿಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಳೋದು ಒಂದೇ ಇದಕ್ಕೆ ಸಾಧನ. ಅನುಭವಗಳ ಮುಖಾಂತರ ಅದನ್ನು ಶ್ರವಣ ಮಾಡೋ, ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡೋ. ಏನ್ ನಾವು ಅಲ್ಲದ್ರ ಬಗ್ಗೆ ಸಾಕಷ್ಟು ಕೇಳಿ ಅನಾತ್ಮ ವಿಚಾರ ಗಟ್ಟಿ ಹಾಕೊಂಡ್ಕೊಂಡೈತಿ. ಅದಕ್ಕೆ ನಮಗೆ ಅನುಭವ ಬರುವಲ್ಲ. ಆತ್ಮ ವಿಚಾರ ಬಲಿಬೇಕು ನೋಡಿ. ಏನ್ ಆತ್ಮವಿಚಾರ ಬರೆಸ್ಕೊಂತ ಅನಾತ್ಮ ವಿಚಾರ ಕಡಿಮೆ ಮಾಡ್ಕೋಂತ ಹೋದಾಗ ಏನಾರ ಇದು ಅನುಭವ ಬರಕ್ ಶುರು ಆಕೈತಿ. ಅಂತ ಒಂದು ಪ್ರಯತ್ನ ಬೇಕಲ್ಲ ನಮ್ಗ. ಅದ ಅಭ್ಯಾಸದಾಗ ತೊಡಗುದು. ಯಾವಾಗಲೂ ಇದ ಚಿಂತನದಾಗ ತೊಡಗ್ತಾವ. ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ, ಹೆಂಗ ಅಂತಃಕರಣ ನಾವು ತಯಾರು ಮಾಡ್ಕೋಬೇಕು. ಆ ಸಾಧನಗಳು ಅಂತಃಕರಣ ಮಲಿನ ಆಗುವಂತ ಬಿಡ್ಬೇಕಿಲ್ಲ ಅಂತ ಕಾಯಕ. ಅಂತಃಕರಣ ಪರಿಶುದ್ಧಿಗಾಗಿ ಏನ್ ಮಾಡಿರ ಅಂತಃಕರಣ ಪರಿಶುದ್ಧಿ ಆಕೈತಿ ಅಂತ ಒಂದು ಕಾಯಕದೊಳಗೆ ತೊಡಗ್ಬೇಕಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ಅಂತಃಕರಣ ಸ್ವಚ್ಛ ಆಕೈತಿ ಅನ್ನೋದನ್ನ ಎಷ್ಟು ಅನುಭವಗಳು ಹೇಳಿದ್ರು ಮತ್ತು ಇನ್ನೊಬ್ಬರಿಗೆ ಕೆಡಕ್ ಮಾಡ್ಕೊಂತಾನೆ ಹೋಗಿ ಅನ್ನೋ. ಅದ ಅದಕ್ಕೆ ಸಾಧನ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಎಡೆಬಿಡದೆ ಇನ್ನೊಬ್ಬರಿಗೆ ಅವನು ಹಿತ ಮಾಡ್ಬೇಕಂತ ಅವನ ಅಂತಃಕರಣ ಪರಿಶುದ್ಧಿ ಇರ್ತದೆ. ಅಂತಃಕರಣ ಕೆಡಕ್ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನ್ನ ಮನಸ್ಸನ್ನ ಹೊಲಸಾಕೈತಿ ನಿಮ್ಮ. ಏನ್ ಈ ಅಭ್ಯಾಸದಾಗ ಸತತ ಪರೋಪಕಾರದ ತೊಡಗಿದವ ಅವನ ಸಾಧು. ಏನ್ ಅವನ ಜೀವನಾನ ಅದಕ್ಕಾಗಿ ಮುಡುಬಿಟ್ಟವ. ಅಂದಾಗ ಅವನ ಅಂತಃಕರಣ ಪರಿಶುದ್ಧಿಯಾಗಿ ಜ್ಞಾನೋದಯ ಆತು. ನಮಗೆ ಎಲ್ಲಿ ಆಗ್ಬೇಕನು ಸ್ವಾರ್ಥಕ್ಕೆ ಎಲ್ಲ ಇಟ್ಕೊಂಡ ಕಾರಣ ಯಾಕೆ ಎಂದು ಉದ್ಧಾರ ಆಗುತ್ತೆ. ಜನ್ಮಾಂತರ ದುಃಖ ಹೊಂದಬೇಕಾಗಿ ನೋಡ್ರಿ ನೀವು ಮಹಾತ್ಮರ ಜೀವನ ಅಂತಃಕರಣ ಪರಿಶುದ್ಧಿಗಾಗಿ ಏನ್ ಮಾಡಿದ್ರು ಅವರು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲ್ತ್ರಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ ಅನ್ನೋ ತಿಳುವಳಿಕೆ ಅವರಲ್ಲಿ ಜಾಗೃತ ಆತು. ಎಷ್ಟು ಹೇಳಿದ್ರು ಕೇಳಿದ್ರು ಇದೆ ಎಲ್ಲಾ ಸಾರ ಯಾಕ್ರಿ. ಪರೋಪಕಾರವೇ ಪುಣ್ಯ, ಪರಹಿತವೇ ಪಾಪ. ಅದಕ್ಕೆ ಅದನ್ನು ಮಾಡು, ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು. ಅಂತಃಕರಣ ಸ್ವಚ್ಛತೆಗಾಗಿ ಈ ಕಾಯಕ ಮಾಡಕ್ ತಯಾರಿಲ್ಲ ನಾವು. ವಿಷಯದ ಆಶಾ ಮಾಡಕ್ ಹಚ್ಚೋದಲ್ಲ. ಮನಸ್ಸು ಹೊಲಸಾದ್ರೂ ಸಾಕಪ್ಪ, ಆದ್ರೂ ಅಡ್ಡಿ ಇಲ್ಲ. ವಿಷಯ ಸಂಗ್ರಹ ಬೇಕು ನಮಗೆ. ಬಹಳಷ್ಟು ವಿಷಯ ಸಂಗ್ರಹ ಮಾಡಿ ಮನಸ್ಸು ಹೊಲಸು ಮಾಡ್ಕೊಂಡು ನಿನಗೆ ಯಾವುದೂ ಬೇಕಾಗಿಲ್ಲ. ವಿಷಯ ವಸ್ತುಗಳ ಅವಶ್ಯಕತೆ ಮನಸ್ಸು ಸ್ವಚ್ಛ ಇದ್ರೆ ಸಾಕು. ಅದ ಒಂದು ದೊಡ್ಡ ಸಂಪತ್ತಿನಿಂದ. ಏನ್
ಯಾವುದೂ ಕೊರತೆ ಇರೋದಿಲ್ಲ ನಿನಗೆ. ಯಾವಾಗಲೂ ಆನಂದದ ನೆನಪಿನಾಗ ಇರಾಕ್ ಬರ್ತೈತಿ. ಇಂಥ ಒಂದು ಆ ಪರಿಶುದ್ಧವಾದ ಅಂತಃಕರಣವನ್ನು ನೀವು ಮಾಡ್ಕೊಂಡೆ ಅಂದ್ರೆ ಪ್ರತಿಯೊಬ್ಬ ಮಾನವನಿಗೂ ಅದನ್ನು ಮಾಡ್ಕೊಳಿಕ್ ಬರ್ತೈತಿ. ಅಂತಃಕರಣ ಪರಿಶುದ್ಧಿಯನ್ನು ಹೆಂಗ ಮಾಡ್ಕೊಂಡ್ರು ಅವರು? ಜಗತ್ತಿನೊಳಗೆ ಮಹಾತ್ಮರಾದವರೆಲ್ಲ ಅಂತಃಕರಣ ಮಾಲಿನ್ಯವನ್ನ ಹೆಂಗ ಕಳ್ಕೊಂಡ್ರು? ಎದ್ದು ತೋರಿಸಿದ್ರು ಇರಾಕ್ ಬರೋದಿಲ್ಲ ಅಂದ್ರೆ ಇನ್ನೊಬ್ರು ಪೀಡಾ ಕೊಡ್ರು ಸಹಿತ ಅವ್ರಿಗೆ ಒಳ್ಳೇದಾಗಲಿ ಅಂತ ಒಳ್ಳೇದನ್ನ ಬಯಸಿದಿರೋದಿಲ್ಲ. ಯಾರಿಗೂ ಕೆಡಕ್ ಬಯಸಲಿಲ್ಲ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ನೋವಾಗದಂಗ ಅಹಿಂಸಾರ್ಥ ಫಲ ಮಾಡಿದ್ರಿ. ಇದಕ್ಕ ಧರ್ಮ ಅಂತ. ಇದನ್ನ ಮರೆತು ಬಿಟ್ಟೇವ್ ನಾವು. ಅಹಿಂಸಾ ಪರಮೋ ಧರ್ಮ ಅಂತ. ಯಾವುದೇ ಶರೀರ ಮುಖಾಂತರ, ಮನುಷ್ಯನ ಮುಖಾಂತರ, ವಾಣಿ ಮುಖಾಂತರ ಯಾವ ಜೀವಿಗೂ ಹಿಂಸೆ ಆಗದಂತ ಆಚರಣೆ ಇದಕ್ಕ ಧರ್ಮ ಆಚರಣೆ ಅಂತಾರೆ. ಇದಕ್ಕ ಧರ್ಮಕ್ಕನುಸಾರವಾಗಿ ನಿನ್ನ ಜೀವನ ಸಾಗಿಸ್ಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅಧರ್ಮ ಮಾರ್ಗದಿಂದ ಏನಾರ ಮಾಡಕ್ ಹೋದೆ ಅಂದ್ರೆ ನರಕನ ನೀತಿ ಧರ್ಮ ಬಿಟ್ಟೆ ಅಂದ್ರೆ ನರಕ ಅನುಭವಿಸ್ಬೇಕು. ದುಃಖ ಜನ್ಮ. ಯಾಕೆ ನಾವು ದುಃಖ ಪಡ್ಲಿಕ್ಕೆ? ಬಿಟ್ಟದ್ದಕ್ಕೆ. ನೀತಿ ಪಾಲನೆ ಇಲ್ಲ, ಧರ್ಮ ಪಾಲನೆ ಇಲ್ಲ. ನಾವು ಹೊರಗೆ ಏನಾರ ಮಾಡ್ಕೊತ ಕೊಡುದು ಧರ್ಮಾಚರಣೆ ಅಲ್ಲ. ಪಟ್ಟ ಬಿಡ್ಕೋದು ಧರ್ಮ ಅಲ್ಲ, ಗಡ್ಡ ಬಿಡುದು ಧರ್ಮ ಅಲ್ಲ, ಬಟ್ಟಿ ಬದಲು ಮಾಡುದು ಧರ್ಮ ಅಲ್ಲ. ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ ಧರ್ಮಾಚರಣೆ ಅಂತಾರ. ಅವ ಧರ್ಮಿಷ್ಠ. ಯಾವ ಧರ್ಮಿಷ್ಠ ಇರ್ತಾನ ಅವನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ, ಜೀವಿಗಳಿಗೆ ಸಂತೋಷ ಆಕೈತಿ. ಧರ್ಮಿಷ್ಠ ಮನುಷ್ಯನಿಂದ ಧರ್ಮನ ಇಲ್ಲಲ್ಲ. ಎಲ್ಲಾ ಜೀವಿಗಳಲ್ಲಿ ದಯಾಮಯ ದೃಷ್ಟಿ ಬೇಕಲ್ಲ. ಕರುಣವಿರಲಿ ಜೀವರುಳು, ನೀತಿ ವಿಧಾನ ಆಗು. ಎಲ್ಲಾ ಜೀವಿಗಳಲ್ಲಿ ಕರುಣಾ ದೃಷ್ಟಿ ಬೇಕು. ಬೇಡ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು. ನಿನ್ನ ವಂಶನ ಅದ್ರಾಗ ಬಂತಲ್ಲ. ಮಕ್ಕಳಿಗೆ ಅದನ್ನ ಕಲಿಸೋದು ಹೌದಿಲ್ಲ? ವಂಶ ಪರಂಪರೆ ಅವ್ರಿಗೆ ಅವ್ರಿಗೆ ಆಗೋದಿಲ್ಪ. ವೈರತ್ವ ಕಟ್ಕೊಂಡು ಹೋಗೋದು. ಅವನು ತಿದ್ಕೋ. ಈಗ ಹಂಗೇನಾರ ನೀನು ಯಾರು ಕೂಡ ವೈರತ್ವ ಬರ್ದಂಗ ಈಗ ಸುಧಾರಣೆ ಮಾಡ್ಕೋ. ಅವನ್ನೆಲ್ಲ ಮಾಡ್ಕೊಳ್ಳಿಲ್ಲ ಅಂದ್ರೆ ಜನ್ಮ ಜನ್ಮಾಂತರ ಹಂಗ ಉಳಿತಾವ ವೈರತ್ವ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ. ಅಂತ ಜೀವನವನ್ನು ನಾವು ಸಾಗಿಸ್ಬೇಕು. ನೋಡ್ರಿ ನೀವು ಋಷಿಮುನಿಗಳ ಜೀವನ, ಯಾರು ಕೂಡ ವೈರತ್ವ ಬರ್ದಂಗ ಅವ್ರ ಜೀವನ ಸಾಗಿಸಿದ್ರು. ನಾವು ವೈರತ್ವ ಕೊಟ್ಕೊಂಡು ಶರೀರ ಬಿಡ್ತೇವೆ. ಜನ್ಮ ಜನ್ಮ ಅಂತ ನಾವು ಅದನ್ನ ಮುಂದುವರ್ಸ್ಕೊಂತ ಹೋಗ್ತೀವಿ. ನಮ್ಗ ಅವ್ರಿಗೆ ಆಗುದಿಲ್ಪ. ಹೌದಿಲ್ಲ? ಬಿಡೋದನ್ನು ಪರರ ದುರ್ಗುಣಗಳನ್ನು ಮರೆಯುತ್ತಾ ಆಧರಿಸುವುದೇ ಚಂದ. ಮರ್ತು ಬಿಡವನು ಉದಾಸೀನ. ಮಹಾತ್ಮರೆಲ್ಲ ಅಂತ ಪಾಪಿಗಳಲ್ಲಿ ಉದಾಸೀನ. ಮಹಾತ್ಮರ ಲಕ್ಷಣ ನೋಡಿ. ಅಂತ ಉದಾಸೀನ ಅವ್ರು ಗೊತ್ತಿದ್ರು ಅವ್ರು ಉದಾಸೀನ ಆಗಿರ್ತಾರ. ಅವ್ರು ಅಂತವ್ರನ್ನ ಹೊಗಳ್ತಿರ್ತಾರ. ಹೌದಿಲ್ಲ? ಎತ್ತಿ ಆಡಕ್ ಹೋಗೋದಿಲ್ಲ. ಅವ್ರು ದೋಷಗಳನ್ನು ಎತ್ತಿ ಇವ ಹಾವ ಹಿಂಗೆ ಅನ್ನಕ್ ಹೋಗೋದಿಲ್ಲ. ನಾವು ಅಜ್ಞಾನಿ ಅಲ್ಪಮತಿಗಳು. ನಾವ್ರನ್ನ ಯಾಕ್ರಿ ಟೀಕಾ ಮಾಡೋದು, ನಿಂದ ಮಾಡೋದು ಮಾಡ್ತೇನೆ. ಅವಿವೇಕಿಗಳು ನಾವು. ಯಾರ ನಿಂದಾನು ಮಾಡಕ್ ಹೋಗೋದು. ಅದು ದೋಷ ನಿನಗೆ ಬರ್ತದೆ. ಮಾಡೋಲ್ಲೇ ಬರ್ತೈತಿ ನಿನಗೆ. ಬರೀ ನಿಂದ ಮಾಡಿದ್ರೆ ಬರ್ತೈತಿ ದೋಷ. ಏನು ಮಾಡಲ್ಲೇ ತಗೋತೀನಿ ದೋಷ. ಇನ್ನೊಬ್ರು ದೋಷಗಳನ್ನು ಅವನು ಆಡಕ್ ಹೋಗ್ಬಾರ್ದು. ನಿಜವಾದ ಸಾಧಕ ಇದ್ದ ನಾವು ಯಾರ ಬಗ್ಗೆನೂ ನಿಂದ ಮಾಡಕ್ ಹೋಗೋದು. ಇನ್ನೊಬ್ಬರು ದೋಷಗಳನ್ನ ಎಣಸಕ್ ಹೋಗೋದು. ನಾವು ಇನ್ನೊಬ್ಬರು ದೋಷ ಎಣಸೋ ಮನುಷ್ಯ ಅಲ್ಲ ನಾವು. ಮನುಷ್ಯತ್ವದ ಲಕ್ಷಣ ಏನು ಅಂದ್ರೆ ಯಾರ್ದು ದೋಷ ನೋಡದೇ ಇರೋದು. ಅವ ಮನುಷ್ಯ ಅಂತಾರೆ. ಆ ಮನುಷ್ಯತ್ವ ಬರ್ಬೇಕಲ್ಲ ನಮ್ಗೆ. ಬರೀ ಯಾರ ಕಂಡ್ರು ಬರೀ ಇನ್ನೊಬ್ರು ದೋಷ. ಇವ ನೋಡೇನ ಹೇಳವನ ಗೊತ್ತಿಲ್ಲ ಅವನ್ನ ನೋಡ. ಇದಕ್ಕೇನು ಮನುಷ್ಯತ್ವ ಅಂತಾನೆ? ಅದ್ರಾಗ ಬೆಳೆದ್ ಬಿಟ್ಟದ. ಅದಂತದ್ರಾಗ ವಾತಾವರಣದಾಗ ಅದ್ರ ವಂಶನ ಅದ್ರಾಗ ಬೆಳಿತಿ. ಏನ್ ಮಾಡೋದು? ಅದು ಬದಲು ಮಾಡಕ್ ಆಗೋದಿಲ್ರಿ. ಅಂತ ವಾತಾವರಣದೊಳಗೆ ಬೆಳೆದದ್ದು
ಅದನ್ನ ತಿದ್ದಾಕ ಆಗುದಿಲ್ಲ, ಬರೇ ದೋಷ ನೋಡೋದು. ಅವ್ರು ನೋಡಿದ ಕುಲ ಒಂದು ನಮೂನಿ ದೃಷ್ಟಿ ಅದು. ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆ, ಅಂತ ಸಂಸ್ಕಾರ ಬೇಕಲ್ಲ. ಒಂದು ಸತ್ಸಂಗದೊಳಗೆ ಸಿಗ್ತದೆ. ನೋಡ್ರಿ ಮಹಾತ್ಮರ ದೃಷ್ಟಿ ಹೆಂಗಿರ್ತದೆ, ಯಾರಲ್ಲಿ ದೋಷವನ್ನು ನೋಡ. ಆ ದೋಷ ನಿನಗೆ ಬರ್ತೈತಿ, ಅದೇ ಅದಕ್ಕೆ ಬೇಕಾಗೈತಿ. ಇನ್ನೊಬ್ಬರ ದೋಷ ನಮಗ ಯಾಕ್ರಿ? ನಾವು ನೋಡಕ್ ಹೋಗ್ಬೇಡ, ನೀ ಯಾರಲ್ಲಿ ದೋಷವನ್ನು ನೋಡು. ಇದ್ದು ತೋರಿಸಿದ್ರು ಇರಾಕ್ ಬರೋದಿಲ್ಲ ಅಂದ್ರೆ ಹೆಂಗ್ರಿ? ಹೆಂಗ ಬದುಕಿದ್ರು ಅವರು? ಯಾರು ನಿಂದ ಮಾಡದ ಜೀವನ ಹೆಂಗ ಸಾಗಿಸಿದ್ರು ಅವರು ಜಗತ್ತಿನಾಗ? ಅದಲ್ಲಿ ವಿಷಯದ ಆಶಯ ಏನ್ ಮಾಡ್ತೈತಿ ನಮ್ಮನ್ನ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಹಸ್ತತೆ ಹೇಳಕ್ ಬರೋದು ನೋಡ್ರಿ. ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನ ಆಗಕೈತಿ ಅಂದ್ರೆ ಅವಾಗ ನೀನ್ ಅಂತಃಕರಣ ಸ್ವಚ್ಛ ಆಕೈತಿ ನೋಡ್ರಿ. ವ್ಯಾಮೋಹ ಇತ್ತು ಅಂತಂದ್ರೆ ಬಿಡುದಿಲ್ಲ ಅದು, ನೀನ್ ಎಲ್ಲಿ ಹೋದ್ರೂ ಬಿಡುದಿಲ್ಲ ನೀನು. ಏನ್ ವಿಷಯದ ವ್ಯಾಮೋಹ ಹೋಗಿತ್ತಂದ್ರೆ ಎಲ್ಲಿದ್ರು ನಡಿತೈತಿ. ಏನ್ ಯಾರಿಗೆ ಸುಖದ ಸಾಧನಗಳು ಸುಖವನ್ನು, ದುಃಖದ ಸಾಧನಗಳು ದುಃಖವನ್ನು ಕೊಡುವುದಿಲ್ಲವೋ ಅಂಥವರು ಜೀವನ್ಮುಕ್ತರು ಅಂತ. ಏನ್ ಏನು ಅನಿಸೋದೇ ಇಲ್ಲ ಅವು ಸುಖ ರೂಪನೂ ಅಲ್ಲ, ದುಃಖ ರೂಪನೂ ಅನಿಸೋದಿಲ್ಲ. ಏನ್ ಎಲ್ಲದರ ಬಗ್ಗೆ ಉದಾಸೀನ ಆಗಿರ್ತಾವ. ನಾವು ತಪ್ಪು ತಿಳುವಳಿಕೆಯಿಂದ ಇವ ಸುಖರೂಪ ಅಂತ ತಿಳ್ಕೊಂಡೇವು. ಇಂದ್ರಿಯ ಮಜಾ ಮಾಡೋದು ಸುಖರೂಪ ಅಂತ. ಅವು ಯಾವುದೋ ಜನ್ಮದಾಗ ಅವಾಗ ಮೇಗಿನ ಆಸಕ್ತಿಯನ್ನು ತೆಗೆದು ಹಾಕಿರ್ತಾನೆ. ಒಂದೇ ಜನ್ಮ ಅನೇಕ ಜನ್ಮಗಳಲ್ಲಿ ಅದ್ರ ಬಗ್ಗೆ ವಿಚಾರ ಮಾಡಿ ತೆಗೆದು ಹೋಗೋದಿರ್ತಾನೆ. ಮತ್ತ ಅದ್ರ ಪಸಗಿ ಬೀಳೋದಿಲ್ಲ ನಾವು, ಅದ್ರ ಮೇಲೆ ಅಮೋಕ ಬೀಳಕ್ ಹೋಗೋದಿಲ್ಲ. ಬೇಕಾದ್ ಕಂಡ್ರು ಹೊಳ್ಳಿ ನೋಡು. ಸುಖರೂಪ ಆದಂಥ ಇರು ಎಲ್ಲರಿಗೆ ಅದು ಒಂದೇ ಅದ, ಭಿನ್ನ ಭಿನ್ನ ಇಲ್ಲ. ನೀವು ಕಲ್ಪಿಸಿಕೊಂಡು ವಿಷಯ ವಸ್ತುಗಳು ಭಿನ್ನ ಭಿನ್ನ ಆಗ್ತವು. ನೀವು ಏನೇನೋ ಬೇರೆ ಬೇರೆ ಅದ್ರಾಗೈತಿ ಇದ್ರಾಗೈತಿ ನೀವು ಕಲ್ಪಿಸಿಕೊಂಡವು. ಎಲ್ಲಾ ಕಲ್ಪನೆಗಳನ್ನು ಕೈ ಬಿಟ್ಟಾಗ ಸುಖದ ಅನುಭವ ಎಲ್ಲರಿಗೂ ಒಂದೇ ಅನುಭವ ಬರ್ತದೆ. ನಿಜವಾಗಿ ನಾವು ಜ್ಞಾನದಲ್ಲಿ ತತ್ಪರರಾದರೆ ಕೆಲವೇ ಕಾಲಾವಧಿಯಲ್ಲಿ ಸೂಕ್ಷ್ಮ ಶರೀರ ಅನಾಹತನಾದಗಳು ಕೇಳಕ್ ಹತ್ತವು. ಅದರಲ್ಲಿ ತತ್ಪರ ಆದ ಅಭ್ಯಾಸದಾಗ ತೊಡಗಿದ್ರ ಮಾಡಾಕತ್ರ ಕೆಲವೇ ಅವಧಿ ಒಳಗೆ ನಿನಗೆ ಸೂಕ್ಷ್ಮ ಶರೀರ ಅನಾಹತನಾದಗಳು ಕೇಳ್ಬೇಕು. ಮುಂದುವರೆದ ಸಾಧಕರಿಗೆ ಇವೆಲ್ಲ ತೋರ್ಬೇಕು ಅಂದಾಗ ಅವ ಸಾಧಕ. ಯಾವ ಸಾಧು ಸನ್ಯಾಸಿಗಳಿಗೆ ಕಾಣಿಸ್ತಾವೆ ಸೂಕ್ಷ್ಮ ಶರೀರ ಅನಾಹತನಾದಗಳು? ರಾಕ್ಷಸಿ ಪಿಸಾಚಿ ಶರೀರ ಕಾಣಿಸ್ಬೇಕು, ದೇವತೆಗಳ ಶರೀರ ಕಾಣಿಸ್ಬೇಕು. ಮುಂದುವರೆದ ಸಾಧಕ ಆದ್ರೆ ಕಾಣಿಸ್ತಾವಂದ್ರೆ ಅವ್ ಮುಂದುವರೆದಿಲ್ಲ, ಕಾಣಿಸ್ಲಿಲ್ಲ ಅಂದ್ರೆ ಅವ್ ಅದಾವನ್ರಿ ಅಂತ ಕೆಲವು ಸಂಶಯ. ಶಾಸ್ತ್ರ ಹೇಳ್ತಾನ ಕೇಳ್ತಾನ ಅದಾವ ಅಂತ ಹೇಳಿದ್ರಿ, ಸೂಕ್ಷ್ಮ ಶರೀರ ಪಿಶಾಚಿ ಅದಾವ ಅಂತ ಹೇಳ್ತಾನೆ. ಅವ್ರಿಗೆ ಅದ್ರ ಇದೇ ಇರೋದಿಲ್ಲ. ಬರೀ ಶರೀರ ಎತ್ತರದೊಳಗೆ ಕಾಣ್ತದೆ, ನಿದ್ದೆ ಒಳಗೆ ಕಾಣ್ತದೆ. ನಿದ್ಯಾಗಿ ಏನ್ ಕಾಣ್ತೈತಿ? ಕಾಣ್ಲಿ ಇದ್ದಕ್ಕ ನಿದ್ದೆ ಅಂತಾರ. ಅದಕ್ಕ ಅದೇ ಕನಸು ಬೀಳ್ತಾವಲ್ಲ, ಕನಸದ ಸೂಕ್ಷ್ಮ ಶರೀರ ಅಂತ. ಕನಸದ ಕನಸು ಬೇರೆ, ನಿದ್ದೆ ಬೇರೆ. ಅದ್ರ ವ್ಯತ್ಯಾಸ ಗೊತ್ತಿಲ್ಲ ನಿನಗ? ಎತ್ತರದೊಳಗೆ ಕಾಣು. ಕನಸಿನ ಒಳಗ ಅದು ಎಚ್ಚರಿಕೆ ವಾಸನ ಕನಸು. ಕನಸು ಅಂತಾರ ಅದಕ್ಕ, ನಿದ್ದೆ ಅನ್ನೋದಿಲ್ಲ ಅದಕ್ಕ. ನಿದ್ದೆ ಅಂತಂದ್ರೆ ಏನನ್ನೂ ಕಾಣದೇ ಇರೋದು, ಏನೋ ತಿಳಿದೇ ಇರೋದು, ಅಜ್ಞಾನ. ಅದಕ್ಕೆ ನಿದ್ದೆ ಅಂತಾರ. ಏನೋ ಕಾಣದೇ ಇರುವುದು. ಕನಸು ಎಚ್ಚರ ಎರಡೂ ತೋರ್ಬಾರ್ದು. ಏನೊಂದು ತೋರೋದು ಅಜ್ಞಾನವಲ್ಲದ. ಅವಾಗ ನಿನಗೆ ಇದೆಲ್ಲ ತೋರ್ತದೆ, ಕಾಣಿಸ್ತತಿ, ಗೊತ್ತಾಕೈತಿ. ಮುಂದುವರೆದ ಸಾಧಕ ದಾರ್ಯಾಗಿ ಭೇಟಿ ಹಾಕಾವ ಅಂತ. ದಾರ್ಯಾನ್ ಸಂಗತಿ ಇದೆ. ಮುಂದುವರೆದ ಹೆಂಗ ಮುಂದುವರಿತಿ ಹಂಗಂಗ ಅವೆಲ್ಲ ಭೇಟಿ ಹಾಕಾವ. ಮುಂದುವರೆದ ಸಾಧಕನಿಗೆ ಸೂಕ್ಷ್ಮ ಶರೀರ ನಿಕ್ಕಿ ತೋರಬೇಕವು. ಅವ್ ತೀವ್ರಗತಿ ಸಾಧಕ ಈಗ ಅರ್ಜೆಂಟ್ ಇದ್ದಾವ ಹೊಳ್ಳಿ ನೋಡಕ್ ಹೋಗುದಿಲ್ಲ.
ನೀವು ದಾರ್ಯಾಗ ಹಾವ್ಗಾರ ಆಟ ನೋಡ್ಕೊಂತ ಕುಂತಂಗ ಆಕೈತಿ ಅದು. ಎಲ್ಲಾರು ಹೋಗುವಾಗ ಬಸ್ ತಪ್ಪಿ ಬಿಡ್ತೈತಿ ಅಂತವನ್ನೆಲ್ಲ ನೋಡ್ಕೊಂತ ಕುಂತಿ ಅಂದ್ರೆ, ಹಾವ್ಗಾರ ಆಟ ಡಾಂಬರ್ ಆಟ ನೋಡ್ಕೊಂತ ಕುಂತಿ ಅಂದ್ರೆ ಏನು ಉಪಾಯ ದಾರ್ಯಾಗಿದೆ ಅಂತೇಳಿ ಅಲ್ಲೇ ಮೈ ಮರ್ತ್ ಕುಂತಿ ಅಂದ್ರೆ ಮುಗಿದು ಹೋಗುತ್ತೆ. ವಿಲೋಭನೆಗಳಿಗೆ ಒಳಗ ಅಂಥವೆಲ್ಲ ವಿಘ್ನಗಳು ಬರ್ತಾವ ನಮ್ಗೆಲ್ಲ. ಅದಕ್ಕೆ ತೀವ್ರಗತಿಯ ಸಾಧಕ ಅಭ್ಯಾಸ ಮಾಡವ, ಅದ್ರ ಕಡೆ ಗಮನ ಕೊಡದ ಪ್ರಬಲವಾದ ಅಭ್ಯಾಸ ಅವನು ನಡೀತಿತ್ತು ಅಂದ್ರೆ ಮುಂದುವರಿತಾನೆ. ಅಲ್ಲೇ ನಿಂದ್ರಾಕ್ ಹೋಗೋದು ನಾವು, ನಿಂತು ಬಿಡ್ತೇವೆ ಬಾಯಿ ತಕೊಂಡು ನೋಡಿದ್ಕೂಲೆ ಅಯ್ಯೋ ನೋಡೇ ಇಲ್ಲ ಅಲ್ಲಿ ಇಂಥದ್ದು ಎಂದು ನಾವು. ಹೌದಿಲ್ಲ, ವಿಲೋಭನೆಗಳಿಗೆ ಒಳಗಾಕಿ ಯಾರ ಏನಾರ ಇದನ್ನ ಆಶೆ ತೋರ್ಸಿರ ಅಂದ್ರೆ ಬರ್ರಿ ತಗೋರಿ ಇದನ್ನ ಭಾಳ ಚಲೋ ಆಯ್ತು ಬಿಡಿರ ಅಂತ ನಾವು ಎದಕ್ ಬಂದೇವ ಸುಧಾ ಮರ್ತು ಬಿಡ್ತೀವಿ ಅಲ್ಲಿ. ಈ ವಿಲೋಭನೆಗಳಿಗೆ ಬರ್ತಾವ ನಮ್ಗೆ. ಮತ್ತೆ ಪಸಿಗೆ ಬಿದ್ದೆ ಅಂದ್ರೆ ಮತ್ತೆ ಮೊನ್ನೆತ್ತೆ ಅಂದ್ರೆ ಚಲೋ ನಿನ್ನ ಅಭ್ಯಾಸ ಮತ್ತೆ ಮೊದಲಿನ ತಳಮಣಿಗೆ ಹೋದಿನಿ ಮತ್ತೆ ಇದೆಲ್ಲ ವಿಲೋಭನೆಗಳಿಗೆ ಮನಸ್ಸೋತಿ ಅಂತ. ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಬಹಳ ಕಠಿಣ ಅದ. ವಾಸನೆಗಳನ್ನೆಲ್ಲ ಹೊಡೆದಾಕಿ ನಾವು ಮುಂದುವರೆದ ಆ ಸ್ಥಿತಿಯನ್ನು ಹೊಂದಬೇಕಂತಂದು ಪೂರ್ಣ ವಾಸನಾ ನಾಶ ಆಗದ ಹೊರತು ನಮ್ಗೆ ಆ ಸ್ಥಿತಿ ಮುಟ್ಟಕ್ಕಾಗುದಿಲ್ಲ. ವಾಸನೆಗಳು ಎಳ್ಕೊಂಡು ಹೋಗ್ತಾವ ನಮ್ಗೆ. ಯಾವ ವಾಸನ ಇತ್ತು ಅಂದ್ರೆ ಬೇಕಾದ ಸಾಮಾನಲ್ಲಿ ಸಿಕ್ಕುಲೆ ಅವನು ಕಚ್ಚಿಲ್ದಾಗ ಹಾಕಕ್ ಚಲೋ ಹೋಗ್ಯಾವ ನಾವು. ಹೌದಿಲ್ಲ, ಅವನ್ನೆಲ್ಲ ತಗೊಂಡು ಅವನ್ನೆಲ್ಲ ಗುಂಪಿಗೂಡಿಸ್ಕೊಂಡು ಚಲೋ ನಾವು ಅವನ್ನೆಲ್ಲ ಕಟ್ಕೊಂಡು ನೀ ಯಾವಾಗ ಹೋಗುದಿಲ್ಲ ನಾವು. ಹೌದಿಲ್ಲ, ಅದಕ್ಕೆ ಅದ್ರ ಬಗ್ಗೆನೂ ಆಸಕ್ತಿ ಬೇಡಪ್ಪ. ನಾವು ಮತ್ತು ಜನ್ಮಕ್ಕೆ ಹಾಕತ್ತೀವಿ ಇವನ್ನೆಲ್ಲ ಸಂಗ್ರಹ ಮಾಡಾಕತ್ತೀವಿ ಅಂದ್ರೆ ಮತ್ತು ಜನ್ಮ ಬರ್ತೈತಿ ನಮಗೆ. ಅದ ಸಂಗ್ರಹ ವೃತ್ತಿ ಒಳಗೆ ಕೂತ ವಿಶೇಷ ಸಂಗ್ರಹ ಏನ್ ಮಾಡ್ತೈತಿ, ಮತ್ತೆ ಏನ್ ಸ್ಥಿತಿ ಜನ್ಮಕ್ಕೆ ಕಾರಣೀಭೂತ. ಅದಕ್ಕೆ ಅಪರಿಗ್ರಹ ವೃತ್ತಿ ಬೇಕು. ಏನು ಕಂಡ್ರು ಹೊಳ್ಳಿ ನೋಡೋಂಗಿಲ್ಲ. ಅದು ನಮ್ಮನ್ನು ಏನ್ ಮಾಡ್ತೈತಿ, ಹುಟ್ಲಿಕ್ಕೆ ಹಸ್ತದ. ಮತ್ತೆ ಎದ್ರ ಬಗ್ಗೆನೂ ಆಸಕ್ತಿ ಉಳಿಬಾರ್ದು ನಾವು. ಅನಾಸಕ್ತಿಯನ್ನು ಹೊಂದುವಂತ ಪ್ರಯತ್ನ ಮಾಡಬೇಕು. ಇಲ್ಲೇ ನಮ್ಗೆ ಇರಾಕ್ ಬರ್ತೈತಿ, ಬೇಕಾಗಿಲ್ಲ. ಜಗತ್ತಿನ ಯಾವ ವಸ್ತುಗಳು ಬಯಕೆಗಳು ಬೇಡ. ನಾವು ಅವ ನಮಗೆ ಬೇಡಿ, ಬಯಕೆಗಳ ಬೇಡಿ ಬಂಧನ ಅಂದ್ರೆ ಅದ ಬೇಡಿ. ಈ ಬಯಕೆಗಳು ಇರ್ಲಿಲ್ಲ ಅಂದ್ರೆ ನಿನಗೆ ಬೇಡಿ ಹಾಕವ್ರ ಯಾರು, ಬಂಧನಕ್ಕೆ ಹಾಕವ್ರ ಯಾರು? ನಿನ್ನ ಅವ ನಿನ್ನ ಬಂಧನಕ್ಕೆ ಹಾಕಿದ್ದು, ನಿನ್ನ ಬೇಡಿ ನೀನ ಹಾಕೊಂಡಂಗ. ಇದು ಬೇಕಂದ್ರೆ ಕೈ ಕಟ್ಟಿಸ್ಕೊಂಡೆ ಅಂತ ನೀನು. ಇದು ಯಾವುದೂ ಬ್ಯಾಡ ಅಂದ್ರೆ ನೀನು ಬಂಧನಕ್ಕೆ ಹಾಕವ್ರ ಯಾರು? ನೀನು ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಎಲ್ಲಾ ಬಯಕೆಗಳನ್ನೆಲ್ಲ ನಾಶ ಮಾಡ್ಕೊಂಡು ಅವ ನಿನ್ನ ಬಂಧನಕ್ಕೆ ಹಾಕ್ತಾವ. ಇಚ್ಛೆಗಳು ಬಯಕೆಗಳು ಏನದವ ಅದನ್ನ ನಾಶ ಮಾಡ್ಕೋದ ಮುಕ್ತಿ ಅಂತ. ಡಿಜೈರ್ಲೆಸ್ ಬಯಕೆಗಳು ಇಲ್ಲದಂಗೆ ಮಾಡ್ಕೋದ ಮೋಕ್ಷ ಅಂತ. ಅದ ಆನಂದದ ಸ್ಥಿತಿ ಅಂತ. ಯಾವಾಗಲೂ ಆನಂದದಿಂದ ಇರ್ಬೇಕಾದ್ರೆ ಬಯಕೆಗಳನ್ನೆಲ್ಲ ನಾಶ ಮಾಡ್ಕೊ. ಕ್ಷುಲ್ಲಕ ಬಯಕೆಗಳೇನದಾವಲ್ಲ, ಈ ಜಗತ್ತಿನ ವಸ್ತುಗಳ ಬಯಕೆಗಳು, ಇದಕ್ಕ ಇಚ್ಛಾ ಆಶೆ ಅಂತಾರೆ. ಇದ ಎಲ್ಲ ನಮ್ಮ ಅನರ್ಥಕ್ಕೆ ಕಾರಣ. ಕಂಡದ್ದೆಲ್ಲ ಬೇಕಂತೈತೆ ಹಂಗ, ಅದು ಇರ್ಲೇ ಇದು ಇರ್ಲೇ. ಅದಿಲ್ಲ, ಹಂಗೇ ಅದನ್ನ ಮಾಡ್ಕೊತ ಕುಂತ ನಿನ್ನ ಜೀವನ ಎಲ್ಲ ಸಂಗ್ರಹ ಮಾಡೋದ್ರಾಗ ಕಳೆದೆಲ್ಲ. ಅಪರಿಗ್ರಹ ವೃತ್ತಿ ಬೇಕಂತ ಯಾಕೆ ಹೇಳ್ಯಾರ ಸಾಧಕಗೆ? ಅಪರಿಗ್ರಹ ಯಾವುದನ್ನು ಸಂಗ್ರಹ ಮಾಡೋಂಗಿಲ್ಲ. ಸರ್ವ ಪರಿಗ್ರಹ ಭೋಗ ತ್ಯಾಗ ಕಶ್ಯ ಸುಖಂ ನ ಕರೋತಿ ಗ್ರಾಗ. ಎಲ್ಲಾ ವಿಷಯಗಳ ಸಂಗ್ರಹ ತ್ಯಾಗ ಬಿಡೋದನ್ನೆಲ್ಲ ಬಿಟ್ಟಾಗ ಅದ ನಿನಗೆ ಸಮಾಧಾನ ಶಾಂತಿಯನ್ನು ಕೊಡ್ತದೆ. ನೀ ಹಂಗ ಗೂಡಿಸ್ಕೊಂಡು ಬಹಳ ಹೆಚ್ಚೆಚ್ಚು ಸಂಗ್ರಹ ಮಾಡೋದು ಅಷ್ಟೇ ಸುಖ ಸಿಗ್ತೈತೆ ಅಂತ ನೀ ಅದನ್ನ ಗೂಡಿಸ್ಕೊಂತ ಒಂದು ಚಲೋ ಕಲ್ಲು ಬಿಡುವ ಅಲ್ಲಿಪ್ಪ. ಅದಿಲ್ಲ, ಏನು ಗುಡ್ಡ ಸೇರಿ ಸಾಧುಗಳು ಅಲ್ರಿ ನಾವು. ಸಂಸಾರಿಕರಿಂದ ಆಸೆ ಹುಟ್ಟುಬಿಟ್ಟದ್ದು. ಆರಾಮ್ ಬೇಕನ್ನೋರ್ಗಿದೆ. ನೀನು ಕಲ್ ತಗೊಂಡು ಆರಾಮ್ ಇರ್ತೇನಂದ್ರೆ ಇರು, ಕಲ್ ಕಟ್ಕೊಂಡು ಬೀಳ್ತೇನಂದ್ರೆ ಬೀಳು. ಮುಕ್ತಿ ಕಲ್ ಕಟ್ಕೊಂಡ್ರೆ ಮುಕ್ತಿ ಅಂತ ಸಿಗಬೇಕು. ಕಲ್ ಕಟ್ಕೊಂಡ್ರೆ ಸಾಧಕ ಅವ ಯಾಕೆ ಹಾಕಾನ? ಸಾಧಕ ಆದ್ರೆ ಏನು ಕಡ್ರು ಇದನ್ನ ಕೇಳಿದ್ದನ್ನ ಬಿಡಾಕ್ ಪ್ರಯತ್ನ ಮಾಡ್ತಾನ. ನಿಜವಾಗಿ ಸಾಧಕ ಇದ್ದವ ಅದರಿಂದ ಹಿಂದೆ ಸರಿತಾನ. ವಿಚಾರ ವಿವೇಕ ಉದಯ ಆಕೈತಿ ಅವನಲ್ಲಿ. ಬ್ಯಾಡಪ್ಪ ಸವಾಸಿನ ಅಂತೇಳಿ.
ನಿನ್ನ ಅದರಾಗ ಇರ್ತೇನೆ ಅಂತಂದ್ರೆ ಯಾರು ಬೇಡ ಅಂತಾನೆ? ಇಡೀ ಜಗತ್ತನ್ನ ಎಲ್ಲ ನಿಂದ ಮಾಡ್ಕೋ, ಆರಾಮಿರ್ತೀನಿ ನೋಡು. ಯಾಕ್ರಿ ನೆಮ್ಮದಿ ಸಿಗ್ತೈತೆ ನಿನಗೆ? ಎಲ್ಲ ನಿನ್ನ ಹೆಸರು ಹಚ್ಕೊಂಡ್ರೆ ಆರಾಮಿರ್ತೀಯ? ಎಲ್ಲ ನಂದ ಆತಿಪ್ಪ ಇದೆ ನಂದು. ಯಾರಿಗೆ ಕೊಡದಂಗ ನೀನು ಅಷ್ಟಕ್ಕ ನೀನು ಇದ್ರೆ ಆರಾಮಿರಾಕತಿ. ನೆಮ್ಮದಿ ಎಲ್ಲಿ ಸಿಗ್ಬೇಕು ನಿನಗೆ? ಏನ್ ನೆಮ್ಮದಿ ಕಳ್ಕೊಂಡ್ರೆ ಜಗತ್ತನ್ನ ಗಳಿಸನಿ. ಏನ್ ನಿನ್ನ ಸ್ವಂತ ಹಿತ ಬೇಕಾಗಿತ್ತಂದ್ರೆ ಎಲ್ಲವನ್ನ ತ್ಯಾಗ ಮಾಡುವಂದ. ಸ್ವಂತ ಹಿತಕ್ಕಾಗಿ ಇಡೀ ಜಗತ್ತನ್ನ ತ್ಯಾಗ ಮಾಡು. ತ್ಯಾಗದಿಂದ ಮಾತ್ರ ಇದು ಅಮೃತತ್ವ ಲಭಿಸ್ತದೆ. ತ್ಯಾಗೇನ ಏಕೇನ ಅಮೃತತ್ವ ಆನಶುಹು. ಏನ್ ದುಃಖರಹಿತವಾದಂಥ ಸ್ಥಿತಿ ನಮಗೆ ಬೇಕಾಗಿತ್ತಂದ್ರೆ ಇದನ್ನೆಲ್ಲ ತ್ಯಾಗ, ನಿರ್ದಾಕ್ಷಿಣ್ಯವಾಗಿ ಕೈ ಬಿಡಿದನ್ನೆಲ್ಲ. ಸುಖಿಗಳಾದವರೆಲ್ಲ ತ್ಯಾಗ ಮಾಡಿ ಸುಖಿಗೆ ಹೊಂದಿದ್ರಿಲ್ಲ. ನನಗದು ಬೇಕು ಇದು ಬೇಕು ಅನ್ನೋ ಭಕ್ತನ ಏನಾರು ಅದು ಬೇಕು ಇದು ಬೇಕು ಎನ್ನುವವನು ದಾಸನೇ ಅಂಥವನ ಕಾಡುತ್ತಿದೆ ಲೌಕಿಕದ ವಾಸನೆ ಅಂತ. ಅದಾಟಾಗಿದ್ರೆ ಚಲೋ ಆಕಿತ್ತಪ್ಪ ನನಗೆ, ಇದೊಂದು ನಂಬರ್ ಆಗಿದ್ರೆ ಚಲೋ ಆಕಿತ್ತು ನೋಡ. ಹೌದಿಲ್ಲ? ಇಂಥದ್ದು ಇದ ಜಗ ಆಗಿದ್ರೆ ನಮ್ಗೆ ಬನಿ ಒಟ್ಟಾಕ ತಿಪ್ಪಿ ಹೋಗ್ಯಾಕ ಚಲೋ ಆಕಿತ್ತಿದೆ. ಹೌದಿಲ್ಲ? ಇಂಥವೆಲ್ಲ ಕ್ಷುಲ್ಲಕ ಆಕಾಂಕ್ಷಗಳು ಇನ್ನೂ ಅದಾವ ಒಳಗ. ಇನ್ನೂ ಏನೇನೋ ಮಾಡ್ಬೇಕು ಅನ್ನೋದೈತಿ, ತಿಪ್ಪಿ ಮಾಡ್ಬೇಕು ಅನ್ನೋದೈತಿ, ಇನ್ನ ಬಣಿವಿ ಮಾಡ್ಬೇಕು ಅನ್ನೋದೈತಿ. ಯಾಕ್ರಿ ಇನ್ನ ಏನೇನೋ ಅದಾವ, ದನ ಕಟ್ಟು ಜಗ ಒಂದ್ ಮಾಡ್ಬೇಕು ಅನ್ನೋದೈತಿ. ಇನ್ನ ಹೌದಿಲ್ಲ? ಇನ್ನ ಬಾಳ ಐತ್ರಿ ನಾನು ತಲ್ಯಾಗ ಅಂತಿರ್ತಾನ. ಹಿಂಗ್ ಮಾಡಾಕ್ ಹೋಗಿ ತಿರ್ಗಾಕತ್ತೀವಿ ಹೋಗು ನೀವು. ಹೌದಿಲ್ಲ? ಅದ್ರ ಬೆಂಡೆ ಎತ್ತಿದ್ವಿ ಆದ್ರೆ ಹೋಗೋದು ಜನ ಮಾತ್ರ ಮಾಡ್ಕೊತ ಬಂದಿ. ಇವನ್ನೆಲ್ಲ ಇದರಿಂದ ಏನಾಗೈತಿ ನೋಡ್ಕೋ. ಸುಖಿಗಳಾದವರೆಲ್ಲ ಏನ್ ಮಾಡಿದ್ರು? ಇದರ ಇಚ್ಛಾ ಮಾಡಿದ್ರೆ ನಾವು ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಇದರ ಇಚ್ಛೆ, ವಿಷಯದ ಇಚ್ಛಾ ಅನ್ನೋದನ್ನ ಅನುಭವಗಳು ಕಂಡು ಹಿಡಿದ್ರು. ಅವನು ಬಿಡುವುದರಿಂದ ದೊರೆಯುವಂತಹ ಸುಖ ಮತ್ತೆಲ್ಲಿ ಸಿಗುದಿಲ್ಲ, ಯಾವ ಸ್ವರ್ಗ ಲೋಕದಾಗೂ ಸಿಗುದಿಲ್ಲ. ಇಚ್ಛೆಯನ್ನು ತ್ಯಾಗ ಮಾಡುವುದರಿಂದ ದೊರೆಯುವಂತಹ ಸುಖ ಯಾವ ಲೋಕದಾಗೂ ನಿನಗೆ ಸಿಗುದಿಲ್ಲ. ನಿನ್ನಲ್ಲಿ ತಕ್ಷಣ ಅನುಭವ ಬರ್ತದೆ ನಿನಗೆ. ಸದ್ದ ಬಿಟ್ಟು ಸದ್ದ ಅನುಭವ ಬರ್ತದೆ. ಎಂದಿದ್ದೇನಂತ ಯಾಕಂತೀಯೋ, ಈಗ ಸದ್ದ ಬಿಟ್ಟು ಸದ್ದನೇ ಆನಂದದ ಅನುಭವ. ಬಿಡು ಬರ್ಸೋತಿಲ್ಲ, ರೋಕಡಿ ಉದ್ರೇನಲ್ಲದ ಈಗ ಬಂದು ಮುಂದೆ ಬರ್ತೈತಿ ಅಂತ ಹಂಗಿಲ್ಲ. ಈಗ ತಕ್ಷಣ ಅದಕ್ಕೆ ದೌಡ ಇದನ್ನು ಬಿಡುವಂತ. ಬಿಟ್ಟಾಗ ದೊರೆಯುವಂತ ಸುಖ ಕರೆ ಬಿಡ್ಬೇಕಂತ ಉಪದೇಶ ಮಾಡೋರಿಗೆ ಅದು ಸಿಗುದು. ಅದನ್ನ ಬಿಡ್ಬೇಕು ಇದನ್ನ ಬಿಡ್ಬೇಕಂತ ಒಂದು ಬಿಟ್ಟಿರೋದು ಅದಿಲ್ಲ. ಅದಕ್ಕೆ ನೆಮ್ಮದಿ ಅಂತ ಇಲ್ಲ ಮಂದಿಗೆ ಹೇಳಕ್ ಚಲೋ ಆತಿ, ತಾನ ಮಾತ್ರ ಒಂದು ಬಿಟ್ಟಿರ್ತಲ್ಲ. ಯಾವ ಬಿಟ್ಟ ಅನುಭವ ಮಾಡ್ಕೋತಾನ ಅವಾಗ ಲಾಭ ಐತಿ. ಮನಸ್ಸಿನಾಗ ಹಿಡ್ಕೊಂಡು ಕುಂತಿ ಸಮಾಧಾನ ಇಲ್ಲ. ಬಿಡೋದನ್ನ ಮನಸ್ಸಿನಾಗ ತುಂಬ್ಕೊಂಡು ಕುಂತಿಲ್ಲ. ಅನಾತ್ಮ ವಿಚಾರಗಳನ್ನೆಲ್ಲ ಕೈ ಬಿಡೋದನ್ನ ಬಿಟ್ಟಾಗ ಆತ್ಮಭಾವದೊಳಗೆ, ಆನಂದದ ಭಾವದೊಳಗೆ ಇರ್ಲಿಕ್ಕೆ ಬರ್ತದೆ. ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸ್ಬೇಕಂದ್ರೆ ಎಲ್ಲ ಆಕಾಂಕ್ಷೆಗಳನ್ನೆಲ್ಲ ತ್ಯಾಗ ಮಾಡಿ ಬಿಡ. ಅವನ್ನೆಲ್ಲ ತುಂಬ್ಕೊಂಡು ಕುಂತಿ ಒಳಗೆ ಮನಸ್ಸಿನಾಗ, ಅವನ್ನೆಲ್ಲ ಸರಿಸು ವಿಚಾರದಿಂದ. ಸುಖಿಗಳಾದವರೆಲ್ಲ ತ್ಯಾಗ ಮಾಡೇ ಸುಖ ಹೊಂದಿದ್ರಿಲ್ಲ. ಏನ್ ಹಿಡ್ಕೊಂಡು ಕುಂತಿದ್ರ ಆ ಸ್ಥಿತಿ ಹೊಂದಕ್ಕಿತ್ತ ನಾವು. ಇದ್ರ ದೋಷ ದರ್ಶನ ಆಗ್ಬೇಕಲ್ಲ. ಇದನ್ನ ಬಿಡಬೇಕಾದ್ರೆ ಇದು ಹಿತ ಐತಿಯೋ ಹಿತೈತಿಯೋ ಅನ್ನುವಂತ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇದನ್ನ ಹಿಡಿಬೇಕು ಬಿಡ್ಬೇಕು ಅನ್ನೋದು ಗೊತ್ತಾಗತ್ತೆ ನಿನಗೆ. ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅವನು ಹಿಡಿಬೇಕು ಅನ್ನೋದಿಲ್ಲ, ಬಿಡ್ಬೇಕು ಅನ್ನೋದು ಉಳಿದಿಲ್ಲ. ಹಿಡಿದದ್ದು ಯಾವುದು, ಬಿಡೋದು ಯಾವುದು? ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆ ಇಲ್ಲ, ಪಟ್ಟಾಂತರವಿಲ್ಲ ಎಂದೆಂದು ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಇದು ಹಿಡಿಬೇಕು ಬಿಡಬೇಕು ಅನ್ನೋದು ಇಲ್ಲ. ಯಾವ್ದಾರ ಹಿಡಿದಿದ್ದಿತ್ತು, ಯಾವ್ದಾರ ಬಿಟ್ಟಿದ್ದಿತ್ತು ಬಿಡಂತ. ಹಿಡಿದೇನಿ ಬಿಡದೇನೋ ಅದ್ರ ಅಭಿಮಾನ ಸುಧಾ ಮುಗಿರುದಿಲ್ಲ. ಯಾವ್ದಾರ ಬಿಟ್ಟೇನಿ ಅನ್ನೋದು ಹಿಡ್ಕೊಂಡು ಕುಂತೈತಿ, ಅದು ಒಂದು ಅಹಂಕಾರನ. ಬಿಟ್ಟೇನಿ ಅನ್ನೋದನ್ನ ಕೈ ಬಿಡೋದನು. ಬಿಟ್ಟೇನನ್ನುವುದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂದ. ಏನ ತಿಳಿಸಿ ತತ್ತೆಜ
ಬಿಟ್ಟೇನೆನ್ನೋ ಭಾವನೆಯನ್ನು ಬಿಡು ರಾಜ. ಬಿಟ್ಟೇನೆನ್ನೋದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಂತಿಯಲ್ಲೋ ನೀನು, ಅದನ್ನು ಕೈ ಬಿಡು ಅಂತ. ಬಿಡಾಕ ನಿನ್ನೂ ಆಗಿತ್ತು ನಾವು. ನಿನ್ನಲ್ಲಿ ಯಾವುದು ಹಿಡಿಯುವಿಕೆ ಇಲ್ಲ, ಬಿಡುವಿಕೆ ಇಲ್ಲ. ಆತ್ಮನಲ್ಲಿ ಯಾವ ಇಲ್ಲದನ್ನ ಆರೋಪ ಮಾಡ್ಕೊಂಡು ಕುಂತೀನಿ. ಮನಸ್ಸ ಎಲ್ಲ ಹಿಡ್ಕೊಂಡದ್ದು ಬಿಟ್ಟದ್ದು ಮನುಷ್ಯನ ಧರ್ಮದ. ಹಿಡಿಬೇಕು ಬಿಡಬೇಕು ಅನ್ನೋದು ಮನುಷ್ಯನ ಧರ್ಮ. ಆತ್ಮನಲ್ಲಿ ಹಿಡಿಬೇಕು ಅನ್ನೋದಿಲ್ಲ, ಬಿಡಬೇಕು ಅನ್ನೋದಿಲ್ಲ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೋ. ಚೈತನ್ಯ ಸ್ವರೂಪದ ಬಗ್ಗೆ ನಿರಂತರ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರೆ ವಾಸನಾದಿಗಳು ತನ್ನಿಂತಾನು ಶಾಂತ ಅಕ್ಕವ್ ನೋಡ್ರಿ. ಹೌದು, ಯಾವಾಗಲೂ ಅದರ ನೆನವಿನಾಗ ಇರಾವ್ರು ಯಾರದು. ಸದಾ ಅದರ ಇರುವನ್ನು ಕುರಿತು ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊಂತ ಬಂದಾಗ ವಾಸನೆಗಳೆಲ್ಲ ತನ್ನಿಂತಾನ ಕ್ಷೀಣಕೋಂತ ಬರ್ತಾವ ನೋಡ್ರಿ. ಅಂತರಾತ್ಮ ಸ್ಥಿತಿಯಲ್ಲಿ ಇರ್ತಕ್ಕಂಥ ಜೀವನ್ಮುಕ್ತರು ಜೀವಭಾವದಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ. ಎಚ್ಚರಿಕೆ ಕೊಟ್ಕೊಂತ ಬಂದಾರ ಅವರು. ಅಂತರಾತ್ಮ ಸ್ಥಿತಿಯೊಳಗಿದ್ದಾಗ ಬೋಧಾದಿಗಳು ನಡೀತಿರ್ತಾವ. ಪೂರ್ಣ ಪರಮಾತ್ಮ ಸ್ಥಿತಿಯೊಳಗಿದ್ದಾಗ, ಪೂರ್ಣ ಸ್ಥಿತಿಯನ್ನು ಹೊಂದಿದಾಗ ಬೋಧಾದಿಗಳು ನಡೆದಿಲ್ಲ. ಅವಾಗ ತುರ್ಯಾವಸ್ಥೆಯೊಳಗಿದ್ದಾಗ ಉತ್ತಾನಾಗಿ ಬಂದು ಬೋಧಗಳನ್ನು ಮಾಡ್ತಾರೆ. ತುರ್ಯಾತೀತ ಅವಸ್ಥೆಯನ್ನು ಹೊಂದಿದ ನಂತರ ಬೋಧಾದಿಗಳು ನಡೆದಿಲ್ಲ. ಅವನಿಂದ ದರ್ಶನದಿಂದ ಮಾತ್ರ ಅವನಿಂದ ಯಾವ ಬೋಧಾದಿಗಳು ನಡೆದರು. ಅದಕ್ಕೆ ಅಂತರಾತ್ಮ ಸ್ಥಿತಿಯೊಳಗೆ ಯಾರು ಇರ್ತಾರ, ತುರ್ಯಾವಸ್ಥೆಯೊಳಗೆ ಹೊಂದಿ ಸಮಾಧಿಯನ್ನು ಹೊಂದಿ ಉತ್ಥಾನ ಆಗಿ ಬಂದು ಬೋಧಗಳನ್ನು ಮಾರ್ಗದರ್ಶನ ಮಾಡ್ತಾರೆ. ಅಂತವರು ಸಿಗುವುದು ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಸಮಾಧಿ ಹೊಂದಿದಂತ ಮಹಾತ್ಮ ತ್ರೈಲೋಕ್ಯ ದುರ್ಲಭ. ಈ ಸೃಷ್ಟಿ ಪ್ರಳಯಾದಿಗಳಿಂದ ನಿನ್ನ ಸ್ವರೂಪದಲ್ಲಿ ಯಾವುದೇ ತರದ ಭಿನ್ನತೆ ಉಂಟಾಗಲಾರದು. ಜಗತ್ತಿಗೆ ಏನಾರು ಆಗಿರೋದು, ಇದ್ದು ಇರುವಿಕೆಗೆ ಏನೂ ಆಗಿಲ್ಲ ಅನ್ನೋದು ಅನುಭವದಿಂದಾನೇ ಕಂಡುಕೊಂಡಿರ್ತಾನ ನಾವು. ಏನಾಗೋದೆಲ್ಲ ತೋರ್ಕ್ಯಾಗ ಆಗೈತೆ ಬಿಡಿ, ಇರುವಿಕೆಗೆ ಏನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ಅವ್ ಕಂಡುಕೊಂಡವ. ಅದ್ರ ಬಗ್ಗೆ ಅವಾಗ ಯಾವುದೇ ತರ ಪರಿಣಾಮ ಆಗೋದಿಲ್ಲ. ಬರೀ ಮಾತಿನ ಜ್ಞಾನದಿಂದ ಕೆಲಸ ಆಗೋದಿಲ್ಲ. ಕೃತಿಯೊಳಗೆ ಅಳವಡ್ಬೇಕಿತ್ತು. ಅದರಂತೆ ನಾವು ಜೀವನ ಸಾಕ್ಷಿದ್ರೆ ಅದರ ಲಾಭ ತಗೊಳಕ್ ಬರ್ತೈತೆ. ನಿರಂತರವಾಗಿ ಪರೋಪಕಾರದಲ್ಲಿ ತೊಡಗುವುದನ್ನ ಸಾಧುಗಳ ಲಕ್ಷಣ. ಯಾವಾಗಲೂ ಇನ್ನೊಬ್ಬರ ಪರೋಪಕಾರಕ್ಕಾಗಿ ಜೀವನ ಎಲ್ಲ ಅದರಾಗ ಇರ್ತೈತೆ. ಅವರಲ್ಲಿ ಜನ್ಮ ಜನ್ಮಾಂತರ ಒಂದ ಜನ್ಮಲ್ಲ, ಅನೇಕ ಜನ್ಮಗಳಿಂದ ಅವರು ಪರೋಪಕಾರಕ್ಕಾಗಿ ಜೀವನ ಸಾಗಿಸಿರ್ತಾರೆ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರ ಹಿತಕ್ಕಾಗಿ ಅವರ ಜೀವನ ಇರ್ತದೆ. ಸಾಧುಗಳ ಜೀವನ ಮೇಲಿಂದ ಮೇಲೆ ಹೇಳುವಂತಹ ಮಾತುಗಳೇನದವ ಅಜ್ಞಾನಿಗಳ ಮ್ಯಾಲ ವಿಶೇಷವಾದಂಥ ಪರಿಣಾಮವನ್ನುಂಟು ಮಾಡ್ತವೆ. ಅದಕ್ಕೆ ಅದನ್ನು ಕೇಳೋದು ಬಿಡಬೇಡ್ರಿ ಅಂತ ಹೇಳಿದ್ದು. ಬೇಕಾದಂಥ ಅಜ್ಞಾನಿ ಅದಾನಂದ್ರೆ ಅವನಲ್ಲಿ ಪರಿವರ್ತನೆ ಆಕೈತಿ. ಮಟ್ಟಿ ಹೊಡಿಯುವ ಹಗ್ಗ ಮೆತ್ತಗಿರ್ತೈತಿ, ವಜ್ರದುಂಡಿ ಕಲ್ಲು ಬೆರ್ಸಿರ್ತೈತಿ. ದಿನಾ ತಿಕ್ಕಿ 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 ಮೆತ್ತನ ಹಗ್ಗ ವಜ್ರದುಂಡಿ ಕಲ್ಲು ಸಂಸ್ಥತಿ. ಹಂಗ ಅಜ್ಞಾನ ಅನ್ನುವಂಥದ್ದು ಏನದ, ಬೇಕಾದಂಥ ಅಜ್ಞಾನಿ ಅದಾನಂದ್ರೆ ಅವನಲ್ಲಿ ಪರಿವರ್ತನೆ ಆಗೈತಿ ಇರ್ತೈತಿ. ಈಗ ಗೊತ್ತಾಗುದಿಲ್ಲ ನಿಮಗೆ, ಮುಂದೆ ಅದರ ಪರಿಣಾಮ ಆಕೈತಿ ಅಂತಿದ್ರ. ಕಾಲಾಂತರದಲ್ಲಿ ಅದರ ಪರಿಣಾಮ ಆಗೈತಿ ಇರ್ತೈತಿ. ನಿನಗೆ ಈ ಕೇಳಿದ್ದೇನು ಎಂದೂ ವ್ಯರ್ಥ ಆಗೋದಿಲ್ಲ. ನೀವು ಹುಡುಕಿದ್ದು ಏನೈತಲ್ಲ ವ್ಯವಹಾರ, ನಿನ್ನ ಬಾಳೆದ್ ಮಾಡಿದ್ದು ಎಲ್ಲ ವ್ಯರ್ಥ ಅದ. ಇದೇನೈತಲ್ಲ ಇದಕ್ಕೆ ಕಳೆದ ವೇಳೆ ಎಂದೂ ನಿರರ್ಥಕ ಆಗೋದಿಲ್ಲ ಅಂತ ತಿಳ್ಕೊನಿ. ಅದು ಪರಿಣಾಮ ಆಗೈತಿ ಇರ್ತೈತಿ ನಿನಗೆ. ಅಂತ ಪ್ರಸಂಗದೊಳಗೆ ನಿನ್ನನ್ನ ಧೈರ್ಯವನ್ನ ತಂದು ಕೊಡ್ತದ.
ಮನುಷ್ಯನ ಸಮಗ್ರ ಕ್ರಿಯೆಗಳು ಸಮತಾಯುಕ್ತವಾಗಿದ್ದರೆ ಸೌಭಾಗ್ಯದ ವೃದ್ಧಿ ಆಗ್ತದೆ. ಹೌದು, ಸಮದೃಷ್ಟಿ ಬೇಕಲ್ಲ. ಸರ್ವತ್ರ ಸಮದರ್ಶನ, ಎಲ್ಲರಲ್ಲಿ ಅವನು ಸಮದೃಷ್ಟಿ ಒಳಗ. ಇವ್ರು ಹೆಚ್ಚಿನವರು, ಕಡಿಮೆ ಅವರು, ಸಾಹುಕಾರು, ದೊಡ್ಡ ಬಡವರು ಅನ್ನೋ ಭಾವ ಇರುವುದಿಲ್ಲ ನಾವು. ಸಮಾಧಿ ಅಥವಾ ತೂರ್ಯಾವಸ್ಥೆಯೊಳಗೆ ಇದ್ದಾಗ ನಾನು ಆನಂದಮಯನಿದ್ದೇನೆ ಅನ್ನುವಂಥ ತಿಳುವಳಿಕೆ ನಡೆದಿರ್ತದೆ. ಎಚ್ಚರ ಇರ್ತಾನೆ ಅಲ್ಲಿ, ಅರಿವಿನ ಮೂಲಕ ಆನಂದದ ಅನುಭವ ನಡೆದಿರ್ತದೆ ಅಲ್ಲಿ. ನಿದ್ದೆಯೊಳಗೆ ತಿಳಿಯಲಿ ಆರಾಮಿರ್ತೇವೆ, ಇಲ್ಲಿ ಅರತಿ ಇರ್ತಾನೆ. ವಯಸ್ಸಿಗೆ ಬಂದಾಗ ಮಾಡ್ಕೊಳ್ಳೋ ಕೆಲಸ ಇದೆ. ಯೌವನ ಕಾಲಕ್ಕೆ ಇದನ್ನ ನೀ ಗಳಿಸಿದೆ ಅಂದ್ರೆ ಮುಪ್ಪಿನ ಕಾಲಕ್ಕೆ ಉಪಯೋಗ ಮಾಡ್ಕೊಳಿಕ್ ಬರ್ತೈತಿ, ಮನನ ಮಾಡ್ಕೊಳಿಕ್ ಅದ ಚಿಂತನೋ ಕಾಲ ಕಳೆಯಕ್ಕೆ ಬರ್ತೈತಿ ನಮ್ಗೆ. ಯೌವನ ಕಾಲಕ್ಕೆ ಇದರ ಸಂಗ್ರಹ ಮಾಡ್ಕೊಂಡಿದ್ದೆ ಅಂದ್ರೆ ಏನ್ ಶೈಶವೇ ಅಭ್ಯಸ್ತ ವಿದ್ಯಾನಾಮ, ಈ ವಿದ್ಯೆ ಈ ಜ್ಞಾನವನ್ನ ನೀ ಸಣ್ಣೊಂದಿರ್ತ ಅಭ್ಯಾಸ ಮಾಡಿತ್ತಂದ್ರೆ ಮುಪ್ಪಿನ ಕಾಲಕ್ಕೆ ಇದನ್ನ ನೆನಪು ತಗೊಂಡು ಇರಾಕ್ ಬರ್ತೈತಿ, ಮುನಿ ವೃತ್ತಿ ಬರ್ತೈತಿ. ಮುಪ್ಪಿನ ಕಾಲಕ್ಕೆ ಮುನಿ ವೃತ್ತಿ ಏನ್ ಬರ್ಬೇಕು ಅಂತ ಬರ್ಬೇಕಾದ್ರೆ ಹಿಂದಿನ ಜನ್ಮದ ಹಿಂದೆ ಬಾಲ್ಯಾವಸ್ಥೆಯೊಳಗೆ ಅಭ್ಯಾಸ ಮಾಡಿದ್ರೆ ಬರ್ತೈತಿ. ಏನ್ ಅಭ್ಯಾಸ ಮಾಡ್ತೀವಿ ಅದ್ರ ನೆನಪು ಬರ್ತೈತಿ. ಬರೀ ನಾನು ಹೊಲ ಮನಿ ಬದುಕು ಬಾಳೆ ಅದ ನೆನಪಾಕೈತಿ ನಿನಗೆ. ಏನ್ ಸ್ವರೂಪದ ಬಗ್ಗೆ ಅಭ್ಯಾಸ ಮಾಡಿತ್ತಂದ್ರ ಅದ್ರ ನೆನಪು ಬರ್ತೈತಿ. ಬರೇ ಜಗತ್ತಿನ ಬಗ್ಗೆ ತೋರ್ಕಿ ಬಗ್ಗೆ ಮಾಡಿದ್ರೆ ಅದ ನೆನಪಿಗೆ ಬರ್ತೈತಿ. ಏನ್ ನೆನಪು ಮಾಡ್ಕೊಂತ ಇರ್ತಿ ಅದ ಆಗಿ ಹುಡ್ತೀನಿ ಮುಂದೆ. ಅಂತ್ಯ ಕಾಲಕ್ಕೆ ಅಂತ್ಯಮತಿ ಸಾಗತಿ, ಏನ್ ನೆನಪು ಮಾಡ್ಕೊಂತ ಶರೀರ ಬಿಡ್ತಿ ಅದಾಗಿ ಹುಡ್ತಿ. ಏನ್ ತನು ಯೋಗದಲ್ಲಿ ಏನನ್ನು ನೆನೆವನೋ ಅಂತಹನಾಗಿಹನು ಅಂತ. ಅದಕ್ಕೆ ಅಂತ್ಯ ಕಾಲಕ್ಕೆ ಇವೆಲ್ಲ ನೆನಪು ಬರಬಾರ್ದು ನಮ್ಗೆ. ತೋರಿಕೆ ವಸ್ತುಗಳು ಯಾವ ಬರಬಾರ್ದು. ಕೇವಲ ಇರುವಿಕೆ ಅನುಸಂಧಾನ ಒಳಗ ಆಂತರಿಕವಾಗಿ ಹಿಂದಿನ ಜನ ಸಂಸ್ಕಾರ ಇದ್ರೆ ಬರ್ತೈತಿ ಅದ ಸ್ವರೂಪದ ಮನನ ಮಾಡಕ್. ಅಂದಾಗ ಅವ ಮುಕ್ತ ಆಗ್ತಾನ. ಸ್ವರೂಪದ ನೆನಪು ಬಂತಂದ್ರ ಬದಲಾಗದೆ ಇದ್ದಂತ ಇರುವಿನ ನೆನಪು ಯಾವಾಗಲೂ ಇತ್ತು ಅಂದ್ರೆ ಮುಪ್ಪಿನ ಕಾಲಕ್ಕೆ ಈ ವಿಷಯ ವಸ್ತುಗಳು ಬದಲಾವಣೆ ಆಗುವ ಎಲ್ಲ ಇದಕ್ಕಿದ್ದಂಗೆ ಅವನ್ನ ನೆನಪು ಮಾಡೋದ್ರಿಂದ ಭಾಳ ಹೀನ ಸ್ಥಿತಿ ಬರ್ತದೆ ನೋಡ್ರಿ. ಏನ್ ಅದಕ್ಕೆ ಯಾವಾಗಲೂ ಅಂತ ವಾತಾವರಣದೊಳಗೆ ಇಂಥ ಒಂದು ಮಹಾತ್ಮರ ಸಂಘ ಇದ್ದಾಗ ಅದರ ನೆನಪಿನ್ಯಾಗ ಕಾಲ್ ಕಳೆ ಆಗ್ಬಿಡ್ಬೇಕು. ಅದು ಗಟ್ಟಿ ಆಕೈತಿ. ಏನ್ ಮುಪ್ಪಿನ ಕಾಲಕ್ಕೆ ಅದ ನೆನಪಿನಾಗಿದ್ದ ದೇಹ ತ್ಯಾಗ ಮಾಡ್ಬೇಕು ಅಂತ. ಏನ್ ಮುನಿ ವೃತ್ತಿ ಬರ್ಬೇಕು ಅಂತ. ಮುನಿ ಅಂದ್ರೆ ಸ್ವರೂಪದ ಮನನ ಮಾಡ್ಬೇಕು, ಅದಕ್ಕೆ ಮುನಿ ವೃತ್ತಿ ಅಂತಾರೆ. ಏನ್ ಈ ಬಾಳೆದ ನೆನಪಲ್ಲ, ಬಾಳೆದ ನೆನಪೆಲ್ಲ ಕೈ ಬಿಟ್ಟು ಸ್ವರೂಪದ ನೆನಪಿನಾಗಿರೋದು, ಅದಕ್ಕೆ ಮುನಿ ವೃತ್ತಿ ಅಂತ. ವಾರ್ಧಕ್ಯ ಮುನಿ ವೃತ್ತಿ. ಈ ಅಭ್ಯಾಸದೊಳಗೆ ಶರೀರ ಪ್ರಾಣವಾಯು ಹೋಗ್ಬೇಕು ಅಂತ. ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯಿನಾಂ ವಾರ್ಧಕ್ಯ ಮುನಿ ವೃತ್ತಿ ಯೋಗಿನಾಂತೆ ತನು ತ್ಯಜ. ನಿಧ ಸಂಸ್ಕಾರದೊಳಗೆ ಶರೀರ ಬಿಟ್ಟು ಬಿಡುವುದು, ಹೋಗ್ಲಿದಂತ. ಅದು ಮುಂದುವರಿತೈತಿ. ಅಲ್ಲಿ ಹೋದ ನಮ್ಮನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದೆ. ಏನ್ ಬರೇ ನಾನು ಹೊಲ ಮನಿ ಮಕ್ಕಳು ಮರಿ ಇದ್ರಾಗ ಶರೀರ ಬಿಟ್ಟ ಅಂದ್ರೆ ಮತ್ತೆ ಅದಾಗಿ ಹುಡ್ತೀನಿ ಮತ್ತೆ. ಏನ್ ನಾಮರೂಪ ಕ್ರಿಯಾರೂಪವಾದಂತಹದ್ದೇನದ ಕನಸಿನಂತೆ ಇದೆಲ್ಲ ಸುಳ್ಳು ಅನ್ನೋದು ಹೊಳಿಬೇಕಾತಂದ್ರೆ ಇದಕ್ಕೆ ಜನ್ಮ ಜನ್ಮಾಂತರ ಅಭ್ಯಾಸ ಬೇಕು ನಮ್ಗೆ. ಇದೆಲ್ಲ ಸುಳ್ಳು ಅನ್ನೋದು ಹೊಳಿಬೇಕಾತಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕನ ಸಮ್ಯಕ್ ದರ್ಶನ ಅಂತಾರೆ. ಜಡ ವಸ್ತುಗಳಿಂದ ತಿಳುವಳಿಕೆ ತಯಾರು ಮಾಡಕ್ಕಾಕತ್ತೇನೆ? ಜಡ ಪದಾರ್ಥಗಳಿಂದ ಜ್ಞಾನ ಮಾಡ್ಕೊಳಕಾಕತ್ತೇನೆ? ಏನೂ ಉಪಯೋಗ ಇಲ್ಲ. ಏನ್ ಈ ಜಗತ್ತಿನ ಯಾವ ಜಡ ವಸ್ತುಗಳು ಅವು ಜ್ಞಾನಕ್ಕೆ ಯೋಗ್ಯ ಅಲ್ಲ ಅವು. ಅದಕ್ಕೆ ಅವನ್ನೆಲ್ಲ ಕೈ ಬಿಡು. ಕರ್ಮದಿಂದ ಜಡ ವಸ್ತುಗಳು ದೊರಿತಾವ ಹೊರತು ಆ ತಿಳುವಳಿಕೆ ನಮಗೆ ಸಿಗುತ್ತಿಲ್ಲ. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರದವರು ತಯಾರು ಮಾಡಿ ಕೊಡ್ತೀರೇನ ಅದು ಜಡ ವಸ್ತುಗಳಿಂದ? 1 ಪೌಂಡ್ ಆನಂದ ತಯಾರು ಮಾಡಕ್ಕಾಕತ್ತೇನ ಜಗತ್ತಿನ ವಿಜ್ಞಾನಿಗಳೆಲ್ಲ ಕೂಡಿ ಅಂತ ಹೇಳಿದ್ರು. ಅದು ಎಷ್ಟು ಬೇಕಷ್ಟು ಆವಿಷ್ಯ ತಗೋ, ಎಷ್ಟು ಬೇಕಷ್ಟು ಅದಕ್ಕೆ ದುಡ್ಡು ಖರ್ಚು ಬಂದ್ರೆ ತಗೋರಿ ಖರ್ಚು. ತಯಾರು ಮಾಡಿಕೊಡೋದನ್ನ ಸುಖ. ಜಗತ್ತಿನ ಭೌತಿಕ ವಸ್ತುಗಳಿಂದ ಅದನ್ನ ತಯಾರು ಮಾಡಕ್ ಬರ್ತೈತೆ.
ಬರ್ತಲ್ಲ. ಜಡ ವಸ್ತುಗಳಿಂದ ನಿರ್ಮಾಣ ಮಾಡವಲ್ಲ ಅಂತ ಏ ಅವು ಜಡ ವಸ್ತುಗಳನ್ನ ತಯಾರಕ್ಕ ಹೊರತು ಆನಂದ ಸೃಷ್ಟ ವಸ್ತು ಅಲ್ಲ. ಸೃಷ್ಟ ಪದಾರ್ಥ ಜಗತ್ತೆಲ್ಲ ಸೃಷ್ಟಿ ತಯಾರು ಮಾಡಿದ್ದು ಪಂಚಭೂತಾದಿಗಳಿಂದ ತಯಾರಾದದ್ದು. ಆದ್ರೆ ನಿನ್ನನ್ನು ತಯಾರು ಮಾಡಕ್ಕ ಪಂಚಭೂತಾದಿಗಳಿಂದ ನಿನ್ನನ್ನು ಏನಾದ್ರು ತಯಾರು ಮಾಡಕ್ಕಾಗತ್ತೆ? ನೀ ಮೊದಲ ಸಿದ್ಧವಾಗಿರ್ತಕ್ಕಂಥ ವಸ್ತು ಅದು, ರೆಡಿ ಇದ್ದ ವಸ್ತು ಅದು. ಏನ್ ಸಿದ್ಧವಾಗಿದ್ದದ್ದು ಬೆಳ್ಳುಳ್ಳಿ ಚಟ್ನಿನ ಅದು ತಯಾರು ಮಾಡಕ. ಎಲ್ಲರೂ ಸಂಕಟ ಹೋಗ್ಲಿ ಅಂತ ದೇವ್ರ ನೋಡ್ಕೊಳಕ್ ಹೋಗ್ಕಿರಿ. ದೇವ್ರಿಗೆ ಹೋದ್ರೆ ಸಂಕಟ ಉಳಿತೈತೇನ್ರಿ? ಸಂಕಟ ಹೋಗೈತೆ ಹಂಗ ಐತೆ ನೋಡ್ಕೊರಿ. ಹಂಗ ಹೋಗಿಲ್ಲ ಅಂದ್ರೆ ದೇವ್ರಂತ ಎದಕಾರ ಹೋಗಿರಿ ನೀವು? ದೇವ್ರಿಗೆ ಹೋಗಿಲ್ಲ. ದೇವ್ರಂತ ಎದಕಾರ ಹೋಗಿರಿ? ಹೌದಿಲ್ಲ? ದೇವ್ರಂತ ಏನಾರ ಭೇಟಿ ಮಾಡ್ಕೊಂಡು ಕುಂತೀರಿ. ದೇವ್ರಿಗೆ ಭೇಟಿ ಆಗಿರ ದೇವ್ರಂತ ಏನಾರ ಭೇಟಿ ಆಗ್ಯಾವ ನಿಮ್ಗೆ? ದೇವ್ರಂತ ಏನಾರ ಇಟ್ಟಿರಿ? ದೇವ್ರ ಇಟ್ಟಿರೇನ? ಇಡಾಕ್ ಬರ್ತೈತೇನ್ರಿ ಅದನ್ನ ದೇವ್ರ? ದೇವ್ರ ತಂದಿಟ್ಟಾನಂತ. ಯಾರ ಮಾಡಿದ್ದಕ್ಕೆ ದೇವ್ರ ಮೂಡಿದ್ದ ಸೂರ್ಯನೋ ಏನ್ ಮಾಡಿದ್ದ ಸೂರ್ಯನೋ? ರೆಡಿ ಇದ್ದದ್ದು ಹೋದಿಲ್ಲ. ದೇವ್ರ ಅಂದ್ರೆ ಯಾರು ಸೃಷ್ಟಿ ಮಾಡಲ್ಪಟ್ಟದ್ದನ ಅದು ದೇವ್ರು? ಅದು ನಾಶ ಆಗೋದನ ಅಲ್ಲ. ಮತ್ತೆ ಯಾರ ಮಾಡಿದ್ದೈತೆ ಅಂದ್ರೆ ನಾಶ ಆಗೋದ. ಇವು ಕಟ್ಟದದ್ದು ಇವು ಮುಕ್ಕಾಗಿ ಹೋಗ್ತಾವಲ್ಲ, ಅವು ದೇವ್ರ ನಾವು ಗೊಂಬೆ ಮಾಡಿಟ್ಟಾನಪ್ಪ ಗಣಪತಿ ತಂದಿಟ್ಟು ಸ್ವಾಂಡಿ ಮುರಿತಿಪ್ಪ ಮತ್ತೊಂದು ತಗೊಂಡ್ ಬರುವ. ಹೌದಿಲ್ಲ? ಏನು ಅವನ್ನೆಲ್ಲ ಮಾಡಿ ನೀನ ಕಲ್ಪನಾ ಮಾಡ್ಕೊಂಡು ಮುಕ್ಕಾಗೈತಿ ಇಡಬಾರ್ದು ಅಂತ ಅಂದ್ರೆ ಕೆಟ್ಟ ಹೋಗೋಣ ಅಂತ. ಮುಕ್ಕಾಗುವ ಅಂದ್ರೆ ಏನು? ನಾಶ ಆಗುವ ನಾವು ಯಾವ ದೇವ್ರಲ್ಲ. ಅವನ್ ಇಟ್ಕೊಂಡ್ರೆ ನಿನಗ ಬಾಧಕ ಅವನ. ಹೌದಿಲ್ಲ? ಜಗತ್ತಿನ ವಸ್ತುಗಳು ಏನು ಅದಾವಲ್ಲ ಅವು ಯಾವ ನಿನಗೆ ಸುಖ ಶಾಂತಿಯನ್ನು ಕೊಡುದಿಲ್ಲ. ಅವನು ಅರಿವು ಇರುವ ಆನಂದವನ್ನು ನಿರ್ಮಾಣ ಮಾಡ್ಲಿಕ್ಕೆ ಬರುದಿಲ್ಲ. ಅರಿವು ಇರುವ ಆನಂದವನ್ನು ಜಡದಿಂದ ತಯಾರು ಮಾಡಕ್ ಬರುವ ವಸ್ತು ಅಲ್ಲದು. ಈ ತೋರ್ಕಿ ಜಗತ್ ವಿಲಾಸನಿಂದಲ್ಲಿ ಯಾವುದೇ ತರದ ಪರಿಣಾಮವನ್ನು ಉಂಟು ಮಾಡಿಲ್ಲ. ನಿನಗೇನೂ ಮಾಡಿಲ್ಲ. ಇದು ಅಡುಲ್ಲೇ ಮಾಡೈತೆ ಅನ್ನೋದು ನನಗ ಆಗೈತೆ ಅಂತ ನೀ ಸುಳ್ಳ ಆಗೈತೆ. ನಿನಗೆ ಈ ಭ್ರಾಂತಿ ಆಗೈತೆ. ನಿನಗೇನೂ ಆಗಿಲ್ಲ. ವಿಚಾರ ಮಾಡಿ ನೋಡ್ಕೊ. ನಿನ್ನಲ್ಲಿ ಅರಿವಿನಲ್ಲಿ ಏನಾರು ಆಗೈತೆ ನೋಡ್ಕೊ. ಅರಿವಿಸ್ಕೊಳ್ಳೋದ್ರೊಳಗಾಗೈತಿ. ಅರಿವಿಸ್ಕೊಳ್ಳೋದು ನೀನಲ್ಲ, ಅರಿವು ನೀನು. ಅರಿವಿಸ್ಕೊಳ್ಳೋದೆಲ್ಲ ಜಡ ಐತಿ. ನಿನಗೆ ಅನ್ಯವಾಗೈತಿ. ಅನ್ಯವಾಗಿದ್ದದ್ರೊಳಗೆ ಏನಾರು ಆಗೈತಿ. ಅರಿವಿನಲ್ಲಿ ಏನೂ ಆಗಿಲ್ಲ. ಅದ ನೀನಂತ ನಂಬು. ಅರಿವು ನೀನೆಂದು ಸದ್ಗುರು ಕೇಳಿ ತಿಳಿವನೇ ಜಾಣರ ದೇವ ಅಂತ. ಅರುವ ದೇವರು. ಅರಿವಿಸ್ಕೊಳ್ಳೋದು ಯಾವುದೂ ದೇವರಲ್ಲ ಅಂತ ಗಟ್ಟಿ ತಿಳ್ಕೊ. ಇದನ್ನು ನಿನ್ನಿಂದ ಎದುರಿಗೆ ಕಾಣೋದು ಕಣ್ಣಿಗೆ ಕಾಣಿಸ್ತೈತಿ, ಮನಸ್ಸಿಗೆ ಭಾಷಾಕೈತೆ, ಅದು ಯಾವುದೂ ದೇವರಲ್ಲ. 3 ಕಣ್ಣು ಹಚ್ಕೊಂಡು ಬಂದ ನಿಂತೈತಿ ಅಂದ್ರು ಅದು ದೇವರಲ್ಲ ಅಂತ ತಿಳ್ಕೊ. ಯಾಕಂದ್ರೆ ನನ್ನಿಂದ ಅರಿವಿಸ್ಕೊಳ್ತೈತಿ. ಇದು ಜಡ ಐತಿ. ನಮ್ಮಿಂದ ತಿಳಿಸ್ಕೊಳ್ಳೋದು ಅದೇ ಹಂಗ ದೇವ್ರಕ್ಕೈತಿ ಹೇಳ್ರಿ. ನೀ ಹೋಗಿ ದೇವ್ರ ಭೇಟಿಯಾಗಿ ನಿನ್ನ ನೀ ಅದನ್ನ ತಿಳಿತೀವೋ ಅವು ನಿಮ್ಮನ್ನ ತಿಳಿತಾವ. ನಿಮ್ಮನ್ನು ತಿಳಿಯುವಂತ ಸಾಮರ್ಥ್ಯ ಅದಕ್ಕೈತೆನ? ನೀನ ಅದನ್ನ ತಿಳಿತಿ. ಅದು ತಿಳಿಸ್ಕೊಡುವ ವಸ್ತು ಅದು ಜಡ ಅದ ದೇವ್ರಲ್ಲ. ಅರುವಲ್ಲುದನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ. ಎಷ್ಟು ವರ್ಷ ಆತಲ್ಲೋ ಹೇಳುದು ಕೇಳುದು ಮಾಡಕೈತೆ. ಜಡನ್ನು ತಿಳುವಳಿಕೆ ಬರುವಲ್ಲೋ, ಕಲ್ಲನ್ನು ತಿಳುವಳಿಕೆ ಬರುವಲ್ದು ಅಂತ ಅವನು ಹೇಳಿರು. ಮತ್ತು ಅದನ್ನ ಹೋಗಿ ಡೊಗ್ಗಿ ಬರ್ತೀಯಲ್ಲಿ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರ್ದು. ದುರ್ಗವನ್ ತಂದಿಟ್ಟಾನ, ದ್ಯಾಮವನ್ ತಂದಿಟ್ಟಾನ. ಕರೆವು ಹೊಂಟ್ರಪ್ಪ. ಇನ್ನ ಪ್ರತಿಷ್ಠಾಪನೆ ಮಾಡ್ಯಾರ, ಹೊಂಟ ಹೋಗ್ಯಾರ. ಅದೆಲ್ಲ ಮಂಗಳವಾರಕ್ಕೊಮ್ಮೆ ಶುಕ್ರವಾರಕ್ಕೊಮ್ಮೆ ಹೊಂಟ. ಏನು ಸುದ್ದಿ ಇದ್ದಿದ್ದಿಲ್ಪ. ಕರೆವು ಹೊರಗೆ ಬಿದ್ದಿರ್ತದ ನಮ್ಮಲ್ಲಿ. ಈ ಏನ್ ಭಕ್ತಿ ಹೆಚ್ಚಾತಿಪ್ಪ ಅದ. ಹೌದಿಲ್ಲ? ಅಲ್ಲ, ನಿನ್ನೆದ್ರಿಗೆ ಹುಟ್ಟಿದ್ದದ. ಅದ್ರ ನೀನ ಹುಟ್ಟಿಸಿದ್ದ. ನಿನಗೇನ್ ಕೊಡ್ತೈತಿ ಹುಚ್ಚ? ಇಷ್ಟು ಗೊತ್ತಾಗೋದಿಲ್ಲ ನಿನಗೆ. ನಿನ್ನನ್ನು ನೀ ಹಾಲುಗಳದ ಅದನ್ನು ದೇವ್ರಂತ ಅದಕ್ಕೆ ಶ್ರೇಷ್ಠ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರ ಸರಿ ಏನುಂಟು ಕಾಣಿಸಲು ಪರಿದೆ.
ಎಷ್ಟು ಜನ್ಮಕ್ಕೆ ಹೊಳಿಬೇಕು ನಿನಗಿದೆಲ್ಲ. ಆ ಹಿಂದಿನ ಪೀಳಿಗೆಗೆ ಸುಧಾ ಅದನ್ನ ಕಲಿಸಿದೆ. ಹೋಗಿ ನೀ ಕರೆಯೋಗಿ ನಡ್ಕೋ, ಕಾಳಾಗು ನಡ್ಕೋ, ಏನ್ ಮಾಡೋದಿಲ್ಲ. ನೀನು ವಂಶ ಎಲ್ಲ ಅದನ್ನ ಕಲಿಸಿದೆಲ್ಲ, ವಂಶ ಪರಂಪರೆ ಇದನ್ನ ಮಾಡಾಕತ್ತಿ. ನಿಜವನ್ನ ಮಹಾತ್ಮರು ಹೇಳಿದ್ದನ್ನ ಅದನ್ನ ಮುಕುಳಿ ಬುಡಕ್ ಹಾಕಿದೆ. ಯಾಕ್ರಿ? ಕೇಳಿದ್ದೆಲ್ಲ ಮಶಿನಂಗಿದೆ. ಹೋಗಿ ದೀಪ ತಗೊಂಡ್ ಕೊಟ್ಟು ಬರೋಗಪ್ಪ ಕರೆಯೋಗ, ದ್ಯಾಮೋಗ, ದುರ್ಗವ್ಗ, ಏನೇನೇನ ದೇವ್ರು ಅಂತೇಳಿ ಗುಡಿ ಗುಂಡಾರದಾಗ ಇರುವುದಿಲ್ಲ ದೇವ್ರು. ಮೂರ್ಖರವ್ರು. ಗುಡಿಯಾಗದಾನ, ಗಮ್ಯಾಗದಾನ, ಮೂರ್ಖರವ್ರು. ಅಡ್ಡಾಡೋರು ಗುಡಿ ಗುಂಡಾರಗಳಲ್ಲಿ ದೇವರನ್ನು ಹುಡ್ಕವ್ರು. ದೇವಾಲಯಗಳಲ್ಲಿ ಗುಡ್ಡದಾಗದಾನ ಅಂತವ್ರೆಲ್ಲ ಮೂರ್ಖರು ಅಂದಾರ. ಮೂರ್ಖಾನು ದೇವ ಕಿಡಾ ಹೈ ತಿಕಡಾ ಹೈ ಮಣುಂ ಡೋಂಗರ್ ಪಿರಾತಿಸ್ತಾತ್ ಮೂರ್ಖಾನು ಅಂತ ಮರಾಠಿ ಸಂತರ ಅದನ್ನ ಹೇಳ್ಯಾರ. ಅವರು ಮೂರ್ಖರವರು ಅಂತ. ದೇವರನ್ನು ಅರ್ಥಿಸೋದಾಗ ಗೊತ್ತಿಲ್ಲ. ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾದದ್ದು ಯಾವುದೈತಿ ಅದಕ್ಕೆ ದೇವರು ಅಂತಾರೆ. ಇದು ನಡಬರ್ಕ ನೀ ಮಾಡಿದ್ದದು ಯಾರ ಮಾಡೋಕ್ಕಿಂತ ಮೊದಲು ಎಲ್ಲಿತ್ತಲ್ಲಿ ನಡಬರ್ಕ ಬಂದತ್ತಿಲ್ಲೋ ಅದನ್ನ ಕಟ್ಟದಿಟ್ಟವ. ಕಟ್ಟದಿಡೋಕ್ಕಿಂತ ಮೊದಲು ಇತ್ತನ ಅದು ಒಡದ ಮ್ಯಾಗು ಎಲ್ಲಿ ಹೋತು, ಮತ್ತು ಮಣ್ಣು ಇದಾಗಿ ಹೋತಿ. ಕಲ್ಲು ಯಾಕ್ರಿ? ಆಕಾರ ಮಾಡಿಕೊಟ್ಟ. ಆಕಾರ ಇರ್ತೈತಿನ ದೇವ್ರಿಗೆ? ಆಕಾರವಲ್ಲದ ನಿರಾಕಾರ ವಸ್ತು ಅದು. ಆಕಾರ ಕೊಟ್ಟ ಯಾಕ್ರಿ? ಅದನ್ನ ಇಟ್ಕೊಂಡ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡದಂತ. ಕಿವಿಯಾಗ ಸೂಜಿ ತಗೊಂಡ್ ಚುಚ್ಚಿದ್ರೆ ಅವಾಗ ಪ್ರಾಣ ಹೋಗ್ತಂತದ್ರಾಗ. ಹೌದಲ್ಲ? ಸೂಜಿ ತಗೊಂಬ ಅಂತಾರಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಅವಾಗ ಕಿವಿಯಾಗಿಲ್ಲ ಚುಚ್ಚುಚ್ಚಿ ದೇವ್ರು ಒಳಗೆ ಹೋಗ್ತಾ ಗಾಳಿ ಹೋಗ್ ದೇವ್ರ ಜೀವಂತ ಆಕತ್ತೇನ್ರಿ ಅದು? ಮಾಡಕ್ ಆಕತ್ತೇನ? ಜಡವನ್ನ ಚೈತನ್ಯವನ್ನು ಮಾಡಕ್ ಆಕತ್ತೇನ? ಜಡ ಎಂದೂ ಚೈತನ್ಯವಾಗಲಾರದು, ಚೈತನ್ಯ ಎಂದೂ ಜಡ ಆಗಲಾರದು. ಜಡಕ್ಕೆ ಚೈತನ್ಯಕ್ಕೆ ಎಂದೂ ಹೊಂದಿಕೆ ಆಗುವಂಗಿಲ್ಲ. ಅದನ್ನು ಮಾಡಕ್ ಹೊಂಟೀನಿ, ದೇವರ ಮಾಡಕ್ ಹೊಂಟಿ ಜಡ ವಸ್ತುಗಳನ್ನೆಲ್ಲ. ಎಷ್ಟು ಇದಕ್ಕೆಲ್ಲ ಹುಣ ಅಂತಾವು. ಇಷ್ಟೊಂದು ಅಜ್ಞಾನ, ಎಷ್ಟು ಅಜ್ಞಾನ ಗಟ್ಟಿಯಾಗಿರ್ಬೋದು, ವಿಚಾರ ಇಲ್ಲದಕ್ಕೆ. ಅಂತವನು ಹೇಳ್ಬಿಟ್ಟ ಅಂದ್ರೆ ತೀರ್ತವ. ಪ್ರತಿಷ್ಠಾಪನೆ ಮಾಡಿದೀವಪ್ಪ, ಇನ್ನು ಎಲ್ಲಾರು ಇಷ್ಟಾರ್ಥ ಸಿದ್ಧಿ ಆಕೈತಿ ನಿಮ್ಗೆ. ಹೌದಲ್ಲ? ಕಲ್ಲು ದೇವ್ರು ಅಂದ್ರ ಯಾಕ್ರಿ? ಅದನ್ನ ನಡ್ಕೋರಿ ಅಂತ. ಯಾಕ್ರಿ? ಕಲ್ಲ ದೇವರು ಮಾಡಿದ ಕಥನ ಕುಂತ ಜನ ಕೇಳ್ರಿ, ನಾನು ಎಂತ ಹೇಳ್ತೇನೆ ಅಂತಪ್ಪ ಹೇಳಿ ನನ್ನ ಎಲ್ಲ ಮಳ್ಳಿಗೆ ಹಾಕ್ತಾರಿಲ್ಲ. ಉಳೂರು ಕೊಡಗುಸನಿ ಹಾಲು ಕುಡಿತಿ ಅಂತೇಳಿ ಕತಿ, ಅವೆಲ್ಲ ಕತಿ ಭಕ್ತಿ ನಾವು. ಎಂದಾದ್ರೂ ಸಾಧ್ಯ ಆಗಬಹುದಲ್ರಿ ಇದು? ಕಲ್ಲು ನೀರು ಕುಡಿಬಹುದನ? ಹಾಲು ಕುಡಿದಿತ್ತೇನ? ಕುಡಿಸ್ಬಿಟ್ಟಂತ ಕೋಳೂರು ಕೊಡಗುಸು. ಬೀಡರ್ ಕಣ್ಣಪ್ಪ ಕಣ್ಣು ಕಿತ್ತು ಹಚ್ಚಿದಂತ ಅದು ಭಕ್ತಿ ನಾನು. ಅಂಥವೆಲ್ಲ ದಾರಿ ತಪ್ಪಿಸುವೆಲ್ಲ ಭಕ್ತಿ ಅವೆಲ್ಲ. ವಿಚಾರವಂತ ಇಲ್ಲದಕ್ಕೆ ಇವೆಲ್ಲ ಗಟ್ಟಿ ಹಾಕೊಂಡು ಕುಂತಾವ. ನೀವು ಇಂಥ ಹುಚ್ಚತನ ಬಿಡವನ್ನೆಲ್ಲ, ಅಂಥವನ್ನೆಲ್ಲ ಮಾಡಕ್ ಹೋಗೋಣ. ಅವಾಗ ಹೇಳ್ಯಾರ ಕನಕದಾಸರು, ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು, ಎಂದೂ ಮಾಡಕ್ ಹೋಗ್ಬಾರ್ದು. ಪಾಪ ನಿನಗ. ಪಾಪಿ ಅವ, ಕಲ್ಲು ಕಟ್ಟಿಗೆ ಪೂಜೆ ಮಾಡವನು, ದುಃಖ ನರಕ ತಪ್ಪೋದಿಲ್ಲ ಅಂದ್ರೆ. ನಿಜವನ್ನ ತಿಳ್ಕೊಂಡಾಗ ದುಃಖದಿಂದ ನಿನಗೆ ಬಿಡುಗಡೆ ಆಕೈತಿ. ಇಲ್ಲದ ಏನಾರ ಕಲ್ಪಿಸ್ಕೊಂಡು ದಾರಿ ತಪ್ಪಿ ಮತ್ತೊಟ್ಟು ಸಂಕಟ ಹೊಂತಿ ನೋಡಿ. ನಿಜವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಮನುಷ್ಯನ ಜನ್ಮಕ್ಕೆ ಬಂದಾಗ ನೀ ಯಾರು ಅನ್ನೋದು ಮೊದಲು ತಿಳ್ಕೊ. ನೀ ದೇವರಲ್ಲ ಆದ್ರೆ ದೇವ್ರ ನಡ್ಕೊಳಕ್ ಹೋಗು. ದೇವರಿಗೆ ಹೋಗ್ಬೇಕನ್ನ ನಾವು ನೀ ಯಾರು ಮೊದಲ ನಿನ್ನಲ್ಲಿ ಐತಿಲ್ಲ ನೋಡ್ಕೋ. ಆ ದೇವತ್ವ ನಿನ್ನಲ್ಲಿ ಇದ್ದದನ್ನ ಮರೆತು ಅನ್ಯದ್ರಾಗ ಐತಿ ಅಂತ ಆರೋಪ ಮಾಡ್ಕೊಂಡು ಕುಂತಿಯಲ್ಲ. ನಿನ್ನನ್ನು ನೀ ಮರ್ತು ಬಿಟ್ಟಿಯಲ್ಲ. ನೀನ ಅರಿವು ಸ್ವರೂಪ, ನೀನಿದ್ದ ಅರಿವಿಸ್ಕೊಳ್ಳೋದಕ್ಕೆ ನಾನು ನಂದು ಅದಕ್ಕೆ ದೇವರು ಅಂತ ಹೊಂಟಿ. ನೀನ ಚೈತನ್ಯ ಸ್ವರೂಪನಾದಿ. ಈ ಜಡ ಶರೀರ ನಾನು ಅಂತ ತಿಳ್ಕೊಂಡ ದುಃಖ ಪಡ್ಲಿಕ್ಕೆ ಹತ್ತಿಯಲ್ಲ. ಅದಕ್ಕೆ ಜಡ ಭಾವನೆಯನ್ನು ಬಿಡದನ ಅನುಭವಗಳ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ನೀನ ಪರಬ್ರಹ್ಮ ಸ್ವರೂಪ ಇದ್ದೀಪ, ಅರುವ ನೀನದಿ ಅಂದಿದ್ದ. ನೀನ ದೇವರದಿ. ಅರಿವು ಬಿಟ್ಟು ದೇವ್ರು ಏನಾರು ಐತೇನು? ಅರಿವಿಸ್ಕೊಳ್ಳೋದು ಯಾವುದೂ ದೇವ್ರಲ್ಲ. ಅದು ಮೂರು ಕಣ್ಣು ಹಚ್ಕೊಂಡು ಬಂದೈತಿ ಅಂತ ನಿತ್ರೂ ಕಾಣಿಸ್ತೈತಿ ಅಂದ್ರು ಅದು ದೇವ್ರಲ್ಲ ಅಂತ ಗಟ್ಟಿ ತಿಳ್ಕೊಬೇಕು ನೋಡಂತಿದ್ರು ಅಜ್ಜ. ಎಷ್ಟು ಹೆದರಿ ಅಲ್ಲೋ ಇದನ್ನು ನೋಡಿ. ಇಂಥದಕ್ಕೆಲ್ಲ ಹೆದರಕ್ ಹೋಗ್ಬಾರ್ದು. ಯಾರಿಗ್ಯಾರ ಯಾವ್ದಾರ ದೇವ್ರದವ್ರು ಹೆದರಿಕಿದ್ರೆ ಈಗ ಹೇಳ್ರಿ ಮತ್ತಂದ್ರ ಅವು ಬಂದ ದೇವ್ರು ಹೆದರ್ಸ್ತಾವ. ದೇವ್ರ ಭಯ ಅಸಂಬದ್ಧ.
ಹೌದಿಲ್ಲ? ದೇವರ ಭಯ ದೇವರಲ್ಲಿ ಭಯ ಅನ್ನುವಂಥದ್ದು, ಅರಿವಿನಲ್ಲಿ ಮರವಿ ಅನ್ನುವಂಥದ್ದು ಇಲ್ಲ. ಅಸಂಬದ್ಧ. ಬೆಳಕಿನಲ್ಲಿ ಕತ್ತಲೆಯಲ್ಲಿ ಐತಿ. ನಿನ್ನ ಮನಸ್ಸಿನಾಗ ಐತಿ, ಅದು ಕಲ್ಪನಾ ಮಾಡ್ಕೊಂಡು ಕುಂತಿ, ಅದನ್ನ ಅಜ್ಞಾನ ಆವರಿಸಿ ಬಿಟ್ಟೈತಿ, ಅಂದಲ್ಲಿ ದುಃಖ ಪಡ್ಲಿಕ್ಕೈತಿ. ನಿನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ತೆಗೆದ ತಪ್ಪು ತಿಳುವಳಿಕೆ ಇಲ್ಲ. ಜಗತ್ತ ಅಜ್ಞಾನಿಗಳ ಜಗತ್ತದ, ಅವ್ರ ಬೇಕಾದಂಗ ತಿಳ್ಕೊಳ್ಳಿ, ಬೇಕಾದ್ ಮಾಡ್ಕೊಂತ ಕುಂಡ್ರಲ್ಲಿ, ನೀ ಶಾನೆ ಆಗಲ್ಲ. ನೀ ಅವ್ರ ಬೆನ್ನ ಯಾಕೆ ಹತ್ಬೇಕು? ನೀ ಶಾನೆ ಆಗ್ಬೇಕು. ಅವ್ರಿಗೇಳಿ ಬೆನ್ನ ಹತ್ತ ಅವು ಮಾಡ್ತಾವ ನೀನು. ಅವಕ್ಕೇನು ಉಣ್ಣಾಕ ಹೋಗ್ಬೇಡ. ಅಂದ್ರೆ ಸಿಟ್ಟು ಬರ್ತೈತಿ ಅವ್ರಿಗೆ. ಯಾಕ್ರಿ? ಅವ್ರಿಗೆ ಕರೆ ಹೇಳಿದ್ರೆ ಸಿಟ್ಟು ಬರ್ತೈತಿ ಇದಕ್ಕಿದ್ದಂಗೆ. ಅದಕ್ಕೆ ಅಂತಲ್ಲಿ ಹೇಳಕ್ ಹೋಗ್ಬಾರ್ದು. ಏನ್ ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗಿದ್ದು ನಮಗ ಅಜ್ಞಾನ ನಾವಿರಕ್ ಕಲಿಬೇಕು ನೋಡು. ಏನ್ ನಿನಗ ತೊಂದ್ರೆ ಕೊಡ್ತಾರ ಅವ್ರು, ಹೌದಿಲ್ಲ? ಕರೆ ಹೇಳಿದ ಕೂಡಲೇ ತೊಂದ್ರೆ ಕೊಡ್ತಾರ. ಅದಕ್ಕೆ ಬಳಸದ್ರ ಅದ್ವೈತವನು ಬಾಹ್ಯದಲ್ಲಿ ಎಲ್ಲಿ ಇದನ್ನ ಹೇಳಕ್ ಹೋಗ್ಬೇಡ. ಏನ್ ಸಿಕ್ಕಲ್ಲೇ ಇದನ್ನ ನಾವು ಹೇಳೋದಿಲ್ಲ ಅಂತ ಅಣಿ ಮಾಡ್ರಿ ನೀವು ಒಂದು ಹಚ್ಚೋರು. ಬಳಸದಿರ ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋ ಭಾವನೆಯೊಡಗೂಡಂತ. ಯಾರು ತಿಳ್ಕೋಬೇಕು, ಸುಖ ಹೊಂದಬೇಕು ಅನ್ನುವಲ್ಲಿ ಅಷ್ಟ ಇದನ್ನ ಹೇಳ್ಬೇಕ ಹೊರತ ಬಾಕಿ ತಮ್ಮದಲ್ಲಿ ಇದನ್ನ ಹೇಳಕ್ ಹೋಗ್ಬಾರ್ದು. ಜಗತ್ತಿನ ಜನರು ಕೂಡ ಜಗತ್ತಿನಂಗಿದ್ದು ನಮ್ಗತ್ನ ನಾವು ಇರಕ್ ಕಲಿಬೇಕಿತ್ತು. ಹಂಗಿದ್ರು ಮಹಾತ್ಮರೆಲ್ಲ ಆ ಶನೆತನ ಕಲೀಲಿಲ್ಲಲ್ಲ ನಾವು. ಒಂದಿಟ ಬಂದ್ರೆ ಅರ್ಕಳಿ ಜ್ಞಾನ. ಯಾಕ್ರಿ? ಅರ್ಕಳಿ ಕೂಡ ಬಾಳ ಸಪ್ಲ ಮಾಡ್ತಾವ, ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರ. ಪೂರ್ಣ ಜ್ಞಾನ ಇದ್ದವ ಇದನ್ನೇನ ಜಗತ್ತಿನ ಹುಚ್ಚರು ಕೂಡ ಯಾಕೆ ಹುಚ್ಚರಂಗ ಇರ್ತಾನ. ಯಾಕೆ ಅವ್ರ ಬುದ್ಧಿ ಇಷ್ಟದ ಬಿಡಂತ ಉದಾಸೀನ ಇರ್ತಾನ. ತಿಳ್ಕೋಬೇಕನ್ನೋ ಒಲವಿದ್ದಲ್ಲಿ ಅಷ್ಟೇ ಅನುಭವವನ್ನ ತಿಳಿಸ್ಕೊಡ್ತಾನೆ. ಅದಕ್ಕೆ ಕಂಡಲ್ಲೇ ಇದನ್ನ ಹೇಳಕ್ ಹೋಗ್ಬೇಡ. ಶಿಕ್ಷಕಲ್ಲೇ ಹೇಳೋದಿಲ್ಲ ಅದನ್ನಂತೇಳಿ ಹಾನಿ ಮಾಡ್ರಿ ನೀವು. ಒಂದು ಅಜ್ಜಾರು ನಿಮಗ ತೊಂದರೆ ಕೊಡ್ತಾರ ಅವರು, ಜಗತ್ತು. ಬಹಳ ಮಂದಿ ಮೂರ್ಖರು ಕೂಡಿದಾಗ ತಿಳಿದವಂದ ಏನು ನಡೆದಿಲ್ಲ ಅಂತ, ಹೌದಿಲ್ಲ? ಹಂಗೆಲ್ಲ ಸಂಖ್ಯೆ ಪರ್ಸೆಂಟೇಜ್ ಅದ ಐತಿ, ಹೌದಿಲ್ಲ? ದೊಡ್ಡರ ಸಂಖ್ಯೆ ಭಾಳ ಇದ್ದಲ್ಲಿ ಶಾಣೆ ಅಂದ ಏನ್ ನಡಿತೈತಿ? ಅವಂದ ಮೆಜಾರಿಟಿಪ್ಪ, ಅವಂದ ಸರ್ಕಾರ, ಹೌದಿಲ್ಲ? ಅದಕ್ಕೆ ತಿಳಿದವ್ರು ಸುಮ್ಮನೆ ಇರ್ತಾರ. ಭಾಳ ದೊಡ್ಡರ ಸಂಖ್ಯೆ ಕೂಡಿದಾಗ ಏನು ಅವ್ರದ ಮೆಜಾರಿಟಿ, ಹೌದಿಲ್ಲ? ಅದ್ರ ಮ್ಯಾಗಿಂದ ನಾವು ನಿರ್ಣಯ ಮಾಡೋರು. ಭಾಳ ಮಂದಿ ಯಾರ್ದೈತೆ ಅದ ಸರ್ಕಾರಪ್ಪ. ಭಾಳ ಮಂದಿ ಹೆಚ್ಚಾಗಿ ದಡ್ಡರ ಸರ್ಕಾರ, ಪ್ರಜಾಪ್ರಭುತ್ವ ಶಾನ್ಯಾರ್ದಲ್ಲಿ. ಶಾನ್ಯಾರ್ ಯಾಕೆ ಇದನ್ನ ಮಾಡಕ್ ಹೋಗ್ತಾರ್ರಿ ಅವ್ರು? ಎದಕ್ ಬೇಕಾಗೈತೆ ಅವ್ರಿಗೆ? ಅವ್ರು ತಮ್ಮ ತೋರ್ಸಾಕ ಹೋಗೋದಿಲ್ಲ. ಅರಿಯದ ಮೂಢನ ಪರಿಯೋಳು ನಿಜವನ್ನ ಅರಿದ ಯೋಗಿ ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರದೋಳು ಉಂಡುಟ್ಟು ಸಂಚರಿ. ಅಜ್ಞಾನಿ ಹಂಗ ಅವ ಇರ್ತಾನ. ಅಜ್ಞಾನಿಗಿಂತ ಅಜ್ಞಾನಿ ಹಂಗಿರ್ತ. ತಿಳಿದವ, ನಿಜವನ್ನ ತಿಳಿದವ ಯಾರು ಕೂಡ ಏನು ತರ್ಕ ಮಾಡಕ್ ಹೋಗುದಿಲ್ಲ, ಅವ ವಾದ ಮಾಡಕ್ ಹೋಗುದಿಲ್ಲ. ಎಲ್ಲರೂ ಕೂಡ ಉಣ್ತಾನ ತಿಂತಾನ, ಅವ್ರಂಗನ ಅಜ್ಞಾನಿ ಹಂಗ ವರ್ತನ ಮಾಡ. ಆದ್ರ ಒಳಗ ಅವನ ಅನುಸಂಧಾನ ಮಾಡೋದಿಲ್ಲ, ಬೇರೆನೇ ಇದೆ. ಆ ತಿಳುವಳಿಕೆ ಅವನಲ್ಲಿ ದೃಢಪಟ್ಟಿರು. ಇದು ಅಲ್ಲಿದು ಸುಳ್ಳಿದು ಅನ್ನೋದು. ಬೇಕಾದಷ್ಟು ನಾವು ಆತ್ಮವಿಚಾರದಾಗ ತೊಡಗಿ ಅಂದ್ರು ರೂಢಿಗತ ಅನಾತ್ಮ ವಿಚಾರ ಸಂಸ್ಕಾರ ಏನೈತಲ್ಲ ಅಡ್ಡಿಯನ್ನು ಉಂಟು ಮಾಡ್ತೈತಿ. ಜನ್ಮಾಂತರ ಬಂದದ್ದು ಇವೆಲ್ಲ ಅನಾತ್ಮ ವಿಚಾರಗಳ ಸಂಸ್ಕಾರ ಇದನ್ನು ಉಳಿಸಿ ಹೋಗುದಿಲ್ಲ. ಮತ್ತು ತನ್ನ ಸೆಳವಿಗೆ ಹೇಳ್ಕೊಂಡು ಹೋಗ್ತದೆ. ಮತ್ತೆ ರಮಣರ ಕಡೆ ಹೆಂಗ ದೇಶಿ ವಿದೇಶಿ ಜನರು ಬರ್ತಿದ್ರು, ಹಂಗ ರಾಜ ಮಹಾರಾಜರು ಚಕ್ರವರ್ತಿಗಳ ಕಡೆ ಯಾರು ಹೋಗ್ತಾರಣ? ಅಜ್ಞಾನವನ್ನು ಕಳ್ಕೊಳಿಕ್ಕೆ ಜ್ಞಾನಿಗಳ ಅಂತೇಳಿ ಹೋದ್ರು ಏನ? ಯಾಕ್ರಿ ರಾಜ ಮಹಾರಾಜರ ಅಂತೇಳಿ ಹೋದ್ರು ಹೋಗ್ತೇನ? ಈ ದೇಶದ ರಾಜನ ಅಂತೇಳಿ ಹೋದ್ರೆ ನೀನ್ ಅಜ್ಞಾನ ಹೋಗ್ತೈತಿ. ನಾವು ದಿನನಿತ್ಯ ಮಾಡುವ ಬಾಳೆ
ಸುಖದೆಡೆಗೆ ಒಯ್ಯಾಕತ್ತೈತಿ ಏನು ದುಃಖದೆಡೆಗೆ ಒಯ್ಲಿಕ್ಕೆ ನೋಡ್ಕೋರಿ. ಎತ್ತಾಗ ಹೊಂಟಿರಿ ನೋಡ್ಕೋರಿ ನೀವು. ಎಲ್ಲರೂ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿರಿ. ಆ ಸುಖ ಒಂದು ಕ್ರಮ ಯಾವ್ದನ್ನ ಹಿಡಿದ್ರಿ ನೋಡ್ಕೋರಿ. ಇಂದ್ರಿಯಗಳ ಮೂಲಕ ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕಂತ ಹೊಂಟಿರಿ. ಈ ಕ್ರಮದಿಂದ ಸುಖ ಶಾಂತಿಯಿಂದ ಇರ್ಲಿಕ್ಕೆ ಆಕೈತೇನೋ? ಯಾರಿಗಾರ ಆಗೈತೇನೋ? ಇಲ್ಲಿವರೆಗೆ ಯಾರು ಅದನ್ನ ಹೊಂದ್ಯಾರನ? ಆ ಕ್ರಮದಿಂದ ಸುಖ ಹೊಂದಿದವ್ರು ಒಬ್ಬರ ಅದಾರನ? ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿ ಸುಖ ಹೊಂದು ಕ್ರಮ ಏನು ಹಿಡ್ದೇವಲ್ಲಿಗ. ಅದ ಗಳಿಕೆ ನಡೆಸೇವಿಲ್ಲ. ಮುಂಜಾನೆ ಸಂಜೆ ಮಠ ಬರೇ ಅದಕ್ಕಾಗಿ ಬರ್ತದೆ. ಆಯಾ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದು ಕ್ರಮ. ಈ ಕ್ರಮದಿಂದ ಇಲ್ಲಿವರೆಗೂ ಯಾವ ಮಾನವನೂ ಸಮಾಧಾನ ಶಾಂತಿಯನ್ನು ಹೊಂದಿಲ್ಲ. ಸುಖಿಗಳಾದವರೆಲ್ಲ ಇದನ್ನೆಲ್ಲ ಕೈ ಬಿಟ್ರಿಲ್ಲ. ಅದು ವಿಷಯದ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರ್ಕೊಂಡ ಸುಖ ಹೊಂದಿದ್ರಿಂದ ಕೈ ಬಿಟ್ರು ಅದನ್ನು. ಯಾವುದೇ ಇಂದ್ರಿಯ ಸಂಪರ್ಕ ಇಲ್ಲ. ಅದು ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಅವೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಹೊಳಿಬೇಕಲ್ಲ ನಾವು. ಒಳದವ ಅದ್ರ ಬಗ್ಗೆ ಆಸಕ್ತಿ ಉದಾಸೀನ ಭಾವ ಬರ್ತದೆ ನಮಗೆ. ಏನ್ ಅದ್ರಾಗ ಆಸಕ್ತಿ ವಹಿಸೋದಿಲ್ಲ ನಾವು, ತೊಡಗಾಕ ಹೋಗುದಿಲ್ಲ. ನತೇಶು ರಮತೆ ಬುಧಃ, ಬುದ್ಧಿವಂತ ವಿವೇಕವಂತ ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿಲ್ಲ, ಅನಿತ್ಯ ಐತಿ, ದುಃಖ ರೂಪಿ ಐತಿ ಅಂತ ತಿಳಿದವ ಅದ್ರಾಗ ತೊಡಗಾಕ ಹೋಗುದಿಲ್ಲ. ಅವ ಅದ್ರಾಗ ತೊಡಗ್ತಾನಂದ್ರೆ ಅವ ಅವಿವೇಕಿ. ಅವಾಗ ಸುಖರೂಪಣ ಅನಿಸ್ತೈತೆ. ಅವ ವಿವೇಕ ಇಲ್ಲದವಾಗ ಇದು ಸುಖರೂಪಣ ಅನಿಸ್ತೈತಿ. ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ಇದೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋ ದೋಷ ಕಾಣ್ತೈತಿ. ಅವಾಗ ಅವಾಗ ವೈರಾಗ್ಯ ಬರ್ತದೆ, ಉದಾಸೀನ ಭಾವ ಬರ್ತದೆ ಅವಾಗ. ಯಾವ ವೃತ್ತಿ ಈ ವಿಷಯ ಸಂಪರ್ಕ ಭೋಗದಲ್ಲಿ ಉದಾಸೀನತೆಯನ್ನು ತಾಳ್ತತಿ, ಆ ವೃತ್ತಿಗೆ ಆನಂದದ ಸೂತ್ರ ಹತ್ತೈತಿ ನೋಡಿ. ಏನ್ ಇದ್ರಾಗ ಆಸಕ್ತಿ ಇತ್ತಂದ್ರೆ ಇದೆಲ್ಲಿ ನಿನಗೆ ಅನುಭವ ಕೊಡ್ಬೇಕು? ಏನ್ ಅದಕ್ಕೆ ವಿವೇಕದಿಂದ ನಾವು ಇದನ್ನೆಲ್ಲ ತೆಗೆದು ಹಾಕಬೇಕಾಗಿತ್ತು. ವಿವೇಕದ ಬೆಳಕು ಬೇಕು ನಮಗೆ. ವಿಚಾರದಾಗ ಸನ್ನೆವೆರಿಸಿ ನೋಡು, ವಿವೇಕದ ಸನ್ನೆವೆರಿಸಿ ನೋಡು ಅಂದ್ರೆ ಆ ಜ್ಞಾನದ ಕಣ್ಣು ನಮ್ಮಲ್ಲಿ ಐತಿ. ಅದನ್ನು ನಾವು ಜಾಗೃತಗೊಳಿಸ್ಬೇಕಾಗೈತಿ. ದಿವ್ಯ ದೃಷ್ಟಿ ಪ್ರತಿಯೊಬ್ಬರಲ್ಲಿ ಅದೈತಿ. ಸತ್ಸಂಗದಿಂದ ಅದು ನಮ್ಮಲ್ಲಿ ಜಾಗೃತ ಆಕೈತಿ. ಅಂತ ವಿಚಾರವಂತರ ಸಂಘ ನಾವು ಮಾಡೋದ್ರಿಂದ ನಮ್ಮಲ್ಲಿ ಆ ದೃಷ್ಟಿ ಜಾಗೃತ ಆಕೈತಿ. ಅದನ್ನು ಜಾಗೃತಗೊಳಿಸುವ ಸಂಬಂಧ ಇದು ಮನುಷ್ಯನ ಜನ್ಮದ ಲಾಭ. ಎಚ್ಚರ ಆದ ಅಂದ್ರೆ ಇದೆಲ್ಲ ಹಕ್ಕಿಕತಿ ಗೊತ್ತಾಕೈತಿ. ಹಂಗ ಮಬ್ಬನ್ಯಾಗ ಬಿದ್ದು ಹಂಗ ಹೋದೆ ಅಂದ್ರೆ ಎಲ್ಲರೂ ಮಾಡ್ತಾರಂತ ಅವ್ರ ಬೆಣ್ಣೈತಿ ಹಂಗ ಹೋದ್ರೆ ಅದ್ರ ಪರಿಣಾಮ ನೀವು ಅನುಭವಿಸ್ಬೇಕಾಕೈತಿ. ಅದಕ್ಕೆ ಎಚ್ಚರ ಆಗು. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನ ಆದನೆಲ್ಲ. ಶರೀರ ಹೋಗೋದ್ರೊಳಗಾಗಿ ಇದರೆಲ್ಲ ಹಕ್ಕಿಕತಿ ತಿಳ್ಕೊ. ಹೊತ್ತುಗಳಿಬೇಡ ಅಂತ. ಅದನ್ನ ಗೊತ್ತು ಮಾಡ್ಕೋ, ನಿಜವನ್ನ ತಿಳ್ಕೊ. ಬೆಳೆ ಕಳಿಬೇಡ, ಸುಳ್ಳ ವ್ಯರ್ಥ ಬೆಳೆ ಕಳ್ಯಾಕ ಹೋಗ್ಬೇಡ. ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು. ಅದನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನಿನಗಿಲ್ಲ ಅಂದ್ರೆ ವ್ಯರ್ಥ. ಏನ್ ಪಶು ಪಕ್ಷಿಗಳ ಗತಿ ಅದಕ್ಕಿಂತ ಹೀನ ಸ್ಥಿತಿಯೊಳಗೆ ನಡೆಸಿ ನಿನ್ನ ಜೀವನ ಕ್ರಮ. ಒಂದು ನಿಯತ ಜೀವನಾರ ನಡೆಸ್ಯಾವ ಪಶು ಪಕ್ಷಿಗಳು. ನಿನಗ ಯಾವ ನಿಯಂತ್ರಣ ಇಲ್ಲ, ಯಾವ ಒಂದು ಇಂದ್ರಿಯ ಸಂಯಮ ಮಾಡ್ಕೊಳಕ್ ಆಗೋದು. ಮಾಡಿ ಎಲ್ಲ ಶರೀರ ರೋಗಗ್ರಸ್ತ ಮಾಡ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊಂಡು. ಮಹಾತ್ಮರು ಎಚ್ಚರಿಕೆ ಕೊಟ್ಟಾರ, ಇದ್ರ ಲಾಭ ಮಾಡ್ಕೋರಿಪ್ಪ. ಮನುಷ್ಯನ ಜನ್ಮದ ಲಾಭ ಹಾಳು ಮಾಡ್ಕೋಬೇಡ್ರಿ. ಕಂಗ ಇಂದ್ರಿಯಗಳ ಮಜಾ ಮಾಡಿ ಜೀವನ ಎಲ್ಲ ಉಂಡ ತಿಂದ ಮಜಾ ಮಾಡಿ ಜೀವನವನ್ನ ವ್ಯರ್ಥ ಮಾಡಕ್ ಹೋಗ್ಬೇಡ್ರಿ ಅಂದಾರ. ಅದು ಇದರ ಜನ್ಮದ ಲಾಭ ಮಾಡ್ಕೋರಿ ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನೀನು ಇಲ್ಲ ಅಂದ್ರೆ ಇಂದ್ರಿಯಗಳ ಮಜಾ ಮಾಡಿ ಕಾಲ ಕಳ ಸತ್ವರ ಎದಕ್ಕಂತ ತೃಪ್ತಿ ಅನ್ನೋದು ಇಲ್ಲ. ಇಲ್ಲ ನೀವು ಬೇಕಾದಷ್ಟು ಅದಕ್ಕೆ ಬೇಕಾದಂಗ ಅನುಕೂಲ ಮಾಡಿಕೊಟ್ರು ಅದರಿಂದ ತೃಪ್ತಿ ಇಲ್ಲ. ವಿಷಯ ಸಂಪರ್ಕ ಹೋಗ ಯಾರಿಗೂ ಸಮಾಧಾನ ಶಾಂತಿ ಅನ್ನೋದು ಕೊಡುದಿಲ್ಲ. ಮತ್ತು ಅದ ವ್ಯಾಮೋಹಕ್ಕೆ ಬೀಳ್ತೇವೆ ನಾವು. ಯಾಕೆ ವಿವೇಕ ಇಲ್ಲದಕ್ಕೆ. ಅದಕ್ಕೆ ವಿವೇಕವಂತರ ಸಂಘ ಮೇಲೆ 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 ಬೇಕಾಕೈತೆ. ಅವಾಗ ಅದರಿಂದ ಹಿಂದಕ್ಕೆ ಸರಿಯಾಗಿ ಬರ್ಬೇಕು ನಾವು. ಬಿಡ್ಬಿಟ್ರಿ.
सकल साधु संत महाराज को जय।